ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ರಾಮಲಲ್ಲಾಹರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಸಂಪನ್ನಗೊಂಡಿರತಕ್ಕಂಥ ಸಮಯದ ಸಂಭ್ರಮದ ನೇರಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಅದರಲ್ಲೂ ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಕ್ಕರೆ ಕಾಯಿಲೆಯ ಬಾಧೆಯಿಂದ ಸಮಸ್ಯೆಯಿಂದ ನರಳುತ್ತಾನೆ ಇದ್ದಾರೆ. ಅಂತಹ ಸಕ್ಕರೆ ಬಾಧೆಯಿಂದ ಆದಷ್ಟು ಬೇಗ ಗುಣಮುಖರಾಗಲು ತಪ್ಪದೇ ಬಳಸಿ ಮಧುಮೇಹ ನಿವಾರಣ್ ಎನ್. ಅತಿಯಾದ ಮೂತ್ರ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಮತ್ತು ಅತಿಯಾದ ದಾಹ ಆಗ್ತಕ್ಕಂಥದ್ದು, ಆಯಾಸ ಆಗ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು. ಅಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣೆಯನ್ನು. 10 ದಿನಗಳಲ್ಲಿ ಅದರ ಪರಿಣಾಮವನ್ನು ತಾವೆಲ್ಲರೂ ಕೂಡ ಗಮನಿಸ್ಬೋದು. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು. ಆದರೆ ದೇಹಕ್ಕೆ ಯಾವುದೇ ರೀತಿ ದುಷ್ಪರಿಣಾಮಗಳಾಗೋದಿಲ್ಲ, ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಹಾಗಾಗಿ ಇದರಲ್ಲೂ ಕೂಡ ಸಂಪೂರ್ಣವಾಗಿ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿರ್ತಕ್ಕಂಥದ್ದಿದೆ. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ ಅಮೃತ ಬಿಂದು ಹಾಗೂ ಮಧುಮೇಹ ನಿವಾರಣ್ ಎನ್. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಹರ್ಷಿ ಧರ್ಮಯಾತ್ರೆ ಬಹಳ ಅದ್ಭುತವಾಗಿ ವಿಜೃಂಭಣೆಯಿಂದ ವಿಶೇಷವಾಗಿ ನೆರವೇರಿಕೊಂಡು ಬರ್ತಾನೇ ಇದೆ. ಮಹರ್ಷಿ ಧರ್ಮಯಾತ್ರೆಯ ಅಡಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತಿನ ದಿವಸ ಎಲ್ಲೋ ಬರೀ ಒಂದು ಗ್ರಾಮಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಒಂದು ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಒಂದು ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ದೇಶಕ್ಕೂ ಅಲ್ಲ, ಹೊರದೇಶದೆಲ್ಲೆರಡನೂ ಕೂಡ ಮಹರ್ಷಿ ಧರ್ಮಯಾತ್ರೆ ನೆರವೇರ್ಕೊಂಡು ಬರ್ತಾನೆ ಇದೆ. ಮಹರ್ಷಿ ಧರ್ಮಯಾತ್ರೆ, ಆ ಒಂದು ಮಹರ್ಷಿ ಧರ್ಮಯಾತ್ರೆಗೆ ಸಾಕಷ್ಟು ಜನ ಪ್ರೀತಿ ವಿಶ್ವಾಸವನ್ನು, ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗುರೂಜಿಯವರು ಬರ್ತಕ್ಕಂಥ ಪ್ರತಿಯೊಂದು ಸಾನ್ನಿಧ್ಯದಲ್ಲೂ ಕೂಡ ಸಾಕಷ್ಟು ಬಾಂಧವ್ಯಪೂರ್ವವಾಗಿರತಕ್ಕಂಥ ಒಂದಷ್ಟು ಮನಸ್ಸುಗಳು ಬರ್ತವೆ. ಆ ಜಾಗದಲ್ಲಿ ಅಲ್ಲಿ ನೊಂದಿರತಕ್ಕಂಥ ತಾಯಂದರಿಗೆ ಒಂದು ಸಾಂತ್ವನದ ನುಡಿ ಇರುತ್ತೆ. ಸಾಂತ್ವನದ ನುಡಿಯ ಜೊತೆಗೆ ಅವರಿಗೆ ಪರಿಹಾರದ ಮಾರ್ಗಗಳನ್ನು ಕೂಡ ಸೂಚಿಸ್ತಕ್ಕಂಥ ಕಾರ್ಯಕ್ರಮಗಳು ಮಹರ್ಷಿ ಧರ್ಮಯಾತ್ರೆ ಅಡಿ ನೆರವೇರ್ಕೊಂಡು ಬರ್ತಾ ಇರತಕ್ಕಂಥದ್ದೇ. ಆ ಕ್ಷಣ ಬೀಸೋ ದೊಣ್ಣೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥ, ಸುಲಲಿತವಾಗಿರ್ತಕ್ಕಂಥ ಒಂದಿಷ್ಟು ತಂತ್ರಸಾರಗಳನ್ನು ಕೂಡ ಆ ಕ್ಷಣವೇ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾರೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ನಿರಂತರವಾಗಿ ನೆರವೇರ್ಕೊಂಡು ಬರ್ತಾನೆ ಇದೆ. ಅಂತಹ ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ಇದೇ ಬರ್ತಕ್ಕಂಥ 26ರಂದು ಬಹಳ ವಿಶೇಷವಾಗಿ 2 ಕಾರ್ಯಕ್ರಮಗಳು ನೆರವೇರ್ತಾ ಇವೆ. ಏನಪ್ಪ, ಈಗಾಗಲೇ ಮೊದಲಿಂದನೂ ಕೂಡ ಕಾರ್ಯಕ್ರಮದಲ್ಲಿ ತಿಳಿಸ್ತಾನೆ ಬಂದಿದ್ದೇನೆ, ಅದನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಇದೇ ಬರ್ತಕ್ಕಂಥ 26 ಶುಕ್ರವಾರ ಗುರೂಜಿಯವರು ಮಂಗಳೂರಿಗೆ ಭೇಟಿ ಬಂದಿರ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಬಹಳ ವಿಶೇಷವಾಗಿ 2 ಕಾರ್ಯಕ್ರಮಗಳಿಗೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಮೊದಲನೆಯ ಕಾರ್ಯಕ್ರಮ 26ನೇ ತಾರೀಕು ಬೆಳಗ್ಗೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ ವಿಜಯನಗರ ಪರಂಗಿಪೇಟೆ ಬಂಟ್ವಾಳ ತಾಲೂಕಿಗೆ. ವಿಜಯನಗರ ಪರಂಗಿಪೇಟೆ ಬಂಟ್ವಾಳ ತಾಲೂಕಿಗೆ ಅಲ್ಲಿ ಏನಪ್ಪ ಬಹಳ ವಿಶೇಷವಾಗಿ ಶ್ರೀ ಆಂಜನೇಯ ಸ್ವಾಮಿಯ ದೇವರ ಹಾಗೂ ಶ್ರೀ ಗಣಪತಿ ದೇವರ ನೂತನವಾಗಿರ್ತಕ್ಕಂಥ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಶಿಲಾಗೋಪುರದ ಉದ್ಘಾಟನೆ ಮತ್ತು ಬ್ರಹ್ಮಕಲಶಾಭಿಷೇಕ.
ಆ ಒಂದು ಸಾನ್ನಿಧ್ಯದ ಮಹತ್ವ ಬಹಳ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥದ್ದೇ. ಗುರುಜಿಯವರು ಕೂಡ ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು, ಅಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲೋ ಹೊಸದಾಗಿ ಆ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರ್ತಾ ಇರ್ತಕ್ಕಂಥದ್ದಲ್ಲ. ಅಲ್ಲಿರ್ತಕ್ಕಂಥ ಶಿಲೆಗೆ 100 ವರ್ಷ ಇತಿಹಾಸ ಇದೆ. ಅಲ್ಲಿ ಬಹಳ ವಿಶೇಷವಾಗಿ ಕುಸ್ತಿ ನಡೀತಾ ಇತ್ತು. ಆ ಒಂದು ಗರಡಿ ಮನೆ ಅಂತಲೂ ಕೂಡ ಹೇಳ್ತಾ ಇದ್ರು. ಅಂತಹದ್ದೊಂದು ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯ. ವ್ಯಾಯಾಮಕ್ಕಾಗಿ ಅಲ್ಲಿ ಒಂದು ಆಂಜನೇಯ ಸ್ವಾಮಿನ ಪ್ರತಿಷ್ಠಾಪನೆಯನ್ನು ಮಾಡಿ ಪ್ರತಿನಿತ್ಯ ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿ ವ್ಯಾಯಾಮನ ಶುರು ಮಾಡ್ತಾ ಇದ್ರು. ಆ ಜಾಗದಲ್ಲಿ ಬರೀ ವ್ಯಾಯಾಮ ಕಳೆದಿರ ಸಾಕಷ್ಟು ನೊಂದಿರತಕ್ಕಂಥ ಭಕ್ತಾದಿಗಳಿಗೂ ಕೂಡ ಆಂಜನೇಯ ಸ್ವಾಮಿ ಹರಿಸಿ ಆರೈಸಿರ್ತಕ್ಕಂಥವ್ರು ಇದ್ದಾರೆ. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಗುರುಜಿಯವರು ಬೆಳಗ್ಗೆ ಆಗಮಿಸ್ತಾ ಇದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮ ಮುಗಿದಾದ ನಂತರ ಅದೇ ದಿನಾಂಕದಂದೇ 26ನೇ ತಾರೀಕಿನಂದೇ ಸಂಜೆ ಗುರುಜಿಯವರು ಮತ್ತೊಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮನೂ ಕೂಡ ಬ್ರಹ್ಮಕಲಶೋತ್ಸವನೇ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ, ವ್ಯಾಸನಗರ, ಕುಂಪಲ. ಮೊದಲು ವಿಜಯನಗರ, ಪರಂಗಿಪೇಟೆ, ಬಂಟ್ವಾಳ ತಾಲೂಕಿಗೆ ಗುರುಜಿಯವರು ಬರ್ತಾ ಇದ್ದಾರೆ. ಅದಾದಮೇಲೆ ವ್ಯಾಸನಗರ, ಕುಂಪಲಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಭಾಗದಲ್ಲೂ ಕೂಡ ಬಹಳ ವಿಶೇಷವಾಗಿ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿ. ಚಾಮುಂಡೇಶ್ವರಿ ದೇವಿ ಅಂತಂದ್ರೆ ಆತೆ ಶಕ್ತಿ ದೇವತೆ, ತ್ರಿಶಕ್ತಿ ದೇವತೆಗಳು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ತಾಯಿ ಚಾಮುಂಡೇಶ್ವರಿ ದೇವಿ. ಆ ತಾಯಿ ಚಾಮುಂಡೇಶ್ವರಿ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸಮಯ. ಅಲ್ಲೂ ಕೂಡ ಬಹಳ ವಿಶೇಷವಾಗಿ ಬ್ರಹ್ಮ ಕಳಶೋತ್ಸವ ಗುರೂಜಿಯವರು ಸಂಜಾ ಕಾಲ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಮಹರ್ಷಿ ಧರ್ಮಯಾತ್ರೆ ಅಡಿ ನೆರವೇರ್ತಾ ಇರತಕ್ಕಂಥ ಕಾರ್ಯಕ್ರಮಗಳು ಸಾಕಷ್ಟು. ಆ ಸಾಕಷ್ಟು ಕಾರ್ಯಕ್ರಮಗಳ ಮಧ್ಯದಲ್ಲಿ 26ನೇ ತಾರೀಕು ಗುರೂಜಿಯವರು ಸಂಪೂರ್ಣವಾಗಿ ಮಂಗಳೂರಿನಲ್ಲೇ ಇರ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ. ಹಾಗಾಗಿ ಭಕ್ತಾದಿಗಳು ತಾವೆಲ್ಲರೂ ಕೂಡ ಗುರುಜಿಯವರೊಟ್ಟಿಗೆ ಎರಡೂ ಕಾರ್ಯಕ್ರಮಕ್ಕೂ ಕೂಡ ಭಾಗಿಯಾಗ್ಬೋದು. ಯಾವುದೇ ರೀತಿ ಭೇದ ಭಾವ ಇಲ್ಲ, ಯಾವುದೇ ರೀತಿ ಅಡೆತಡೆಗಳಿಲ್ಲ, ನಿಬಂಧನೆಗಳಿಲ್ಲ. ಸರ್ವರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಮಹರ್ಷಿ ಧರ್ಮಯಾತ್ರೆ ಅಡಿಯಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ತಿಳಿಸ್ಬಿಟ್ಟೆ. ಇನ್ನು ಗುರುಜಿಯವ್ರನ್ನ ಬಹಳ ಪ್ರೀತಿಯಿಂದ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಕಲ್ಯಾಣಾದ್ಭುತಗಾತ್ರಾಯತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತೇವಚ. ಗೋವಿಂದ ಗೋವಿಂದ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಘುರಾಮ ರಾಮ 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 ರಾಮ. ಆ ರಾಮ ಎಂಬತಕ್ಕಂತಹ 2 ಅಕ್ಷರಗಳಲ್ಲಿರ್ತಕ್ಕಂಥ ಶಕ್ತಿಯೇ ಅಪಾರವಾಗಿರ್ತಕ್ಕಂಥದ್ದು. ರಾಮನಾಮವನ್ನು, ರಾಮಕೋಟಿಯನ್ನು ಯಾರು ಬರೀಲಿಕ್ಕೆ ಇಷ್ಟಪಡ್ತಾರೋ, ಯಾರು ರಾಮನಾಮವನ್ನು ನಿರಂತರವಾಗಿ ಪಠಿಸ್ತಾರೋ, ಆರಾಧನೆ ಮಾಡ್ತಾರೋ, ಅವರಿಗೆ ಇಹಪರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಭಗವಂತ ಸಂಕಲ್ಪ ಇದೆ. ಆ ಭಗವಂತನ ಕೃಪಾಶೀರ್ವಾದ ಇದೆ. ಅದಕ್ಕಾಗಿ ರಾಮಧ್ಯಾನವನ್ನು ಮಾಡ್ತಕ್ಕಂಥವ್ರು, ರಾಮರ ಆರಾಧನೆ ಮಾಡ್ತಕ್ಕಂಥವ್ರು, ಸದಾಕಾಲ ರಾಮನ ಪ್ರಾರ್ಥನೆಯಲ್ಲಿ ನಿರತರಾಗಿರ್ತಕ್ಕಂಥವರಿಗೆ ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಿದೆ. ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಆ ಪ್ರತಿಷ್ಠಾಪನೆ ಆದ ನಂತರ ಸ್ವಾಮಿಗೆ ನಡೀತಿರ್ತಕ್ಕಂಥ ತ್ರಿಕಾಲ ಅನುಷ್ಠಾನ ನಿರಂತರವಾಗಿ ನಡೀತಾ ಇದೆ. ಪ್ರತಿಷ್ಠಾಪನೆ ಮಹೋತ್ಸವ ಒಂದಾದರೆ, ಅದಾದ ನಂತರ ಹಿಂದಲೇ ಪ್ರತಿನಿತ್ಯದ ಕಾಯಕ ನೋಡಿ ದ್ವಾರವನ್ನು ತೆಗಿತಾ ಇರತಕ್ಕಂಥದ್ದು. ದ್ವಾರದ ತೆಗೆದು ಬೆಳಗ್ಗಿನ ದರ್ಶನಕ್ಕೆ ಅಣಿ ಮಾಡಿಕೊಡ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ರಾಮ, ಕೋದಂಡರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ಶ್ರೀರಾಮ. ಏನೇ ಆದರೂ ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತರು ಹೋದರೂ ಆ ಎಲ್ಲ ಭಕ್ತರಿಗೂ ಸಹಿತ ದರ್ಶನಕ್ಕೆ ಮಾತ್ರ ಎಲ್ಲೂ ತೊಂದರೆ ಇಲ್ದಿರ ಏಕಕಾಲದಲ್ಲಿ ಸುಮಾರು ಜನ, ಸಾವಿರಾರು ಜನ ದರ್ಶನವನ್ನು ಮಾಡಬಹುದು. ರಾಮ, ಕೋದಂಡರಾಮ. ಇದು 2ನೇ ದಿನದ ಈ ಒಂದು ಕಾರ್ಯಕ್ರಮ. 2ನೇ ದಿನದ ಕಾರ್ಯಕ್ರಮ ಆದ್ದರಿಂದ ರಾಮರ ಪ್ರತಿಷ್ಠಾಪನಾ ಮಹೋತ್ಸವ ಆದಮೇಲೆ ಮಹಾಮಂಗಳಾರತಿ, ಬೆಳಗಿನ ಮಹಾಮಂಗಳಾರತಿಯನ್ನು ನಾವಿವತ್ತು ದರ್ಶನ ಮಾಡ್ತಾ ಇದ್ದೀವಿ. ಅಂದರೆ ಪ್ರತಿನಿತ್ಯದ ಕಾಯಕದಲ್ಲೂ ಒಂದೊಂದು ವಿಶೇಷತೆ ಇದೆ. ಹಾಗೆ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿ ನಿಂತಿರತಕ್ಕಂಥ ಶ್ರೀರಾಮಚಂದ್ರ, ಆ ಮುದ್ದು ರಾಮನಿಗೆ, ವಿಶೇಷವಾಗಿರ್ತಕ್ಕಂಥ ರಾಮದೇವರಿಗೆ ಆರತಿ ನಡೆಸ್ತಾ ಇರತಕ್ಕಂಥದ್ದೊಂದು ಸಂತೋಷವೇ ಸರಿ. ರಘುರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ಶ್ರೀರಾಮ, ರಾಮ ರಾಮ ರಾಮ. ಆ ಕೋದಂಡರಾಮನಿಗೆ ವಿಶೇಷವಾಗಿರ್ತಕ್ಕಂಥ ಆರತಿಯನ್ನು ದರ್ಶನ ಮಾಡಲಿಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತರು ಈಗಾಗಲೇ ಅಯೋಧ್ಯೆಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅಯೋಧ್ಯೆಯಲ್ಲಿ ನಿಂತಿರ್ತಕ್ಕಂಥ ಭಕ್ತರ ದರ್ಶನಕ್ಕೆ ಬಹುಶಃ ಇನ್ನೂ 1 ವಾರ ಬೇಕಾಗುತ್ತೇನೋ ಅಲ್ಲಿರೋ ಭಕ್ತರ ದರ್ಶನ ಮಾಡಲಿಕ್ಕೆ. ಆ ನೂಕುನುಗ್ಲು, ಸರತಿ ಸಾರು ಒಂದು ಆಲೋಚನೆ ಮಾಡಬೇಕು. ಎಲ್ಲರೂ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ.
ಈಗಷ್ಟೇ ಪ್ರತಿಷ್ಠಾಪನೆ ಆಗಿ ಎಲ್ಲರೂ ದರ್ಶನಕ್ಕೆ ದಾರಿ ಆಗ್ತಿರ್ತಕ್ಕಂಥ ಅಯೋಧ್ಯ ನಗರ ಇವತ್ತು ಇಷ್ಟು ಅದ್ಧೂರಿತವಾಗಿ ಹೀಗೆ ನಡೀಬೇಕಾದ್ರೆ, ಇಷ್ಟೆಲ್ಲ ವಿಶೇಷತೆಗಳಾಗಬೇಕಾದ್ರೆ, ಆ ವಿಶೇಷತೆಗಳನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಎಲ್ಲರಿಗೂ ಸಿಗುವಾಗ ಸ್ವಲ್ಪ ನಾವು ಸಹಿತ ಅರ್ಥ ಮಾಡ್ಕೋಬೇಕಲ್ವ. ಸ್ವಲ್ಪ ಸಮಯವನ್ನು ಕೊಟ್ಟು ನಾವು ಅಲ್ಲಿಗೆ ಹೊರಡಬೇಕು. ಅದು ಬಿಟ್ಟು ಎಲ್ಲರೂ ಒಟ್ಟಿಗೆ ನುಗ್ಗಿದ್ರೆ ಅಲ್ಲಿ ದರ್ಶನಕ್ಕೆ ತೊಂದರೆ ಆಗುತ್ತೆ. ಜೊತೆಗೆ ಮೊದಲೇ ಅದು ಜಾಗೃತ ಸ್ಥಳ, ಜೊತೆಗೆ ಹತ್ತಾರು ಥರ ಮಾತಾಡ್ತಾ ಇರ್ತಕ್ಕಂಥ ಸ್ಥಳ, ಎಷ್ಟೋ ದಿನಗಳ ಎಷ್ಟೋ ವರ್ಷಗಳ ಕನಸು ಮೇಲೆ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಸೌಭಾಗ್ಯ. ಅದನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು, ರಕ್ಷಿಸ್ಕೊಳ್ಬೇಕು. ಏಕಾಏಕಿ ನಾವೆಲ್ಲರೂ ಒಟ್ಟಿಗೆ ಒಗ್ಗೂಡ್ಕೊಂಡು ಹೊರಟುಬಿಟ್ರೆ ಅಲ್ಲಿ ಏನಾದರೂ ರಕ್ಷಣೆ ವ್ಯತ್ಯಾಸ ಆದರೆ ಅಥವಾ ಅಲ್ಲಿ ಏನಾದರೂ ಸೆಕ್ಯೂರಿಟಿ ಸಮಸ್ಯೆ ಆದರೆ ಎಲ್ಲವೂ ತೊಂದರೆ ನಮ್ಮದೇ ಅಲ್ವಾ. ಸ್ವಲ್ಪ ತಾಳ್ಮೆ ತಗೊಳ್ಳೋಣ. 500 ವರ್ಷಗಳಕ್ಕಾದರೂ ಸಿಗದಂಥ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ ಅಂದಾಗ ದರ್ಶನಕ್ಕೆ ಹೊರಡುವಂಥ ಭಕ್ತರು ಸ್ವಲ್ಪ ಸಮಾಧಾನವಾಗಿ ಸ್ವಲ್ಪ ಇನ್ನು ಪ್ರತಿಷ್ಠಾಪನೆ ಈಗಷ್ಟೇ ಆಗಿದೆ. ಅಯೋಧ್ಯ ಅಲ್ಲಿರ್ತಕ್ಕಂಥ ಜನನೇ ಸಾಕಷ್ಟು ಜನ ಇದ್ದಾರೆ. ಅಲ್ಲಿ ಸರತಿ ಸಾಲಲ್ಲಿ ನಿಂತುಕೊಂಡು ಹಗಲು ರಾತ್ರಿ ಕಾಯ್ತಿದ್ದಾರೆ. ಆ ಎಣ್ಣೆ ಬತ್ತಿ ಹಾಕ್ಕೊಂಡು ಅವರಿಗೆ ಮೊದಲು ದರ್ಶನ ಕಣಿ ಆಗೋಗ್ಬಿಟ್ರೆ 1 ವಾರ 15 ದಿವಸ ಆದರೆ ಸ್ವಲ್ಪ ಅಲ್ಲಿ ರಶ್ ಕಡಿಮೆ ಆಗುತ್ತೆ. ಅದಾದಮೇಲೆ ಎಲ್ಲರೂ ಪಯಣವನ್ನು ಬೆಳೆಸೋಣ. ಹಾಗಾಗಿ ಅಯೋಧ್ಯ ನಗರದಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಆಹ್ವಾನ ನನಗೆ ಬಂದರು ಅಂದರೆ ನನ್ನೊಬ್ಬರಿಂದ ಅಲ್ಲಿ ಹೀಗಾಗುತ್ತೆ ಅಂತಲ್ಲ, ನನಗೆ ಬಂದಂಥ ಆಹ್ವಾನ ಇದ್ದರು. ನನ್ನ ನೇರ ಪ್ರಸಾರದಲ್ಲಿ ನನ್ನ ಕಾರ್ಯಕ್ರಮದಲ್ಲಿ ಕೂತು ನಿಮ್ಮೆಲ್ಲರನ್ನೂ ನೋಡಿಸಿ ಅಯೋಧ್ಯ ನಗರ ವಾಸಿ ಅಲ್ಲಿನ ವಿಶೇಷತೆಗಳ ಬಗ್ಗೆ ತಿಳಿದು ಹೇಳಬೇಕು ಅಂತ ಅಯೋಧ್ಯ ಕಡೆ ನಮ್ಮ ಪಯಣ ಇಲ್ಲ. ಆದರೆ ಅತಿ ಶೀಘ್ರದಲ್ಲೇ ಅಯೋಧ್ಯ ಮಹಾನಗರಕ್ಕೆ ಹೊರಟು ನಗರದ ಆ ವಿಶೇಷವಾಗಿರ್ತಕ್ಕಂಥ ಸುಂದರ ದೃಶ್ಯಗಳನ್ನು, ಜೊತೆಗೆ ಅಯೋಧ್ಯ ನಗರ ವಾಸಿ ಶ್ರೀ ರಾಮಚಂದ್ರನ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿಂತಿರ್ತಕ್ಕಂತಹ ಕೋದಂಡರಾಮನ್ನ ಎಲ್ಲವನ್ನು ಸಹಿತ ಚಿತ್ರೀಕರಿಸಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಮನೆಯಲ್ಲೇ ಕೂತು ನೋಡುವಂತಹ ಒಂದು ಸೌಭಾಗ್ಯವನ್ನು ಅತಿ ಶೀಘ್ರದಲ್ಲೇ ಇದರ ಬಗ್ಗೆ ಒಂದು ನಿರ್ಣಯ ತಗೊಳ್ಳೋರಿದ್ದೇವೆ. ಆ ದಿನಾಂಕವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಪೂರಿ ಜಗನ್ನಾಥರ ನೀವೆಲ್ಲ ನನ್ನ ಜೊತೆ ಬನ್ನಿ ಅಂದರೆ ಅಯೋಧ್ಯೆಗೆ ನನಗೂ ಕಷ್ಟವಾಗುತ್ತೆ. ಅಯೋಧ್ಯೆಯಲ್ಲಿ ಯಾವಾಗ ಹೊರಡ್ತೀವಿ ಯಾವಾಗ ಬರ್ತೀವಿ ನನಗೂ ಗೊತ್ತಿಲ್ಲದಂಥ ರೀತಿ ಒಂದು ಕೆಲಸವನ್ನು ಮಾಡಿ ನಿಮ್ಮ ಮುಂದೆ ತರುವ ಪ್ರಯತ್ನ ನಾವು ಮಾಡ್ತೀವಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ತಿಳಿಸ್ತಾ ಇದ್ರು, ಇವತ್ತಿನ ದಿವಸ ನಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಅಯೋಧ್ಯ ಶ್ರೀ ರಾಮಚಂದ್ರನ ದರ್ಶನವನ್ನು ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲೇ ನಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದ್ವಿ. ನಿಜಕ್ಕೂ ಹೇಳಬೇಕಂದ್ರೆ ಅಂಥದ್ದೊಂದು ಅದ್ಭುತ ನಭೂತೋ ನ ಭವಿಷ್ಯತ್. ಯಾಕೆ ಅಂತಂದರೆ ಬಾಲರಾಮನನ್ನು ನೋಡ್ತಾ ಇದ್ದರೆ ಆ ಕಂಗಳಿಗಾಗ್ತಕ್ಕಂಥ ಆನಂದನೇ ಬೇರೆ. ಇನ್ನು ಪ್ರತಿನಿತ್ಯ ನೆರವೇರ್ತಾ ಇರತಕ್ಕಂಥ ಪೂಜಾನುಷ್ಠಾನ, ಯಾಕೆ ಅಂತಂದರೆ ಈಗ ತಾನೇ ಪ್ರಾಣ ಪ್ರತಿಷ್ಠಾಪನೆ ಆಗಿರತಕ್ಕಂಥ ಮೂರ್ತಿಗೆ 48 ದಿನಗಳ ಕಾಲ ಒಂದು ಮಂಡಲ ಮುಗಿದಾದ ಮೇಲೆ ಅದನ್ನು ಮತ್ತಷ್ಟು ಹೆಚ್ಚಿನಷ್ಟು ಜವಾಬ್ದಾರಿಯುತ ಕಾಯಕವನ್ನು ನಿಭಾಯಿಸ್ತಕ್ಕಂಥದ್ದು ಇರುತ್ತೆ. ಈ 48 ದಿನಗಳ ಕಾಲ ಮಂಡಲಾನುಷ್ಠಾನ ಹೇಗಿರುತ್ತೆ, ಆ ಮಂಡಲದಲ್ಲಿ ಮಾಡಬೇಕಾಗಿರತಕ್ಕಂಥ ಪೂಜಾನುಷ್ಠಾನಗಳು ಹೇಗಿರುತ್ತೆ, ಆ ಒಂದು ನೈವೇದ್ಯದ ಕ್ರಮಗಳು ಹೇಗಿರುತ್ತೆ, ಪೂಜಾನುಷ್ಠಾನದ ವಿಧಿವಿಧಾನಗಳು ಹೇಗಿರುತ್ತೆ, ಇದೆಲ್ಲವೂ ಕೂಡ ಬಹಳ ವಿಭಿನ್ನವಾಗಿ ವೈಭವೀಪೂರಿತವಾಗೇ ಇರುತ್ತೆ. ಪ್ರತಿನಿತ್ಯ ಶ್ರೀರಾಮಚಂದ್ರನನ್ನು ಆರಾಧನೆಯನ್ನು ಮಾಡತಕ್ಕಂಥದ್ದಾಗಲಿ, ಪೂಜಾನುಷ್ಠಾನಗಳನ್ನು ನೆರವೇರಿಸ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಅದು ಎಂಥದ್ದೇ ಆದ್ರೂ, ಎಂಥ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆದ್ರೂ ಕೂಡ ಪ್ರಾಣ ಪ್ರತಿಷ್ಠೆ ಆದ ನಂತರ ಮೊದಲು ಬರ್ತಕ್ಕಂಥ ಒಂದು ಮಂಡಲ ಕಾಲ ಬಹಳ ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳನ್ನು ನೆರವೇರಿಸ್ತಾನೆ ಇರ್ತಾರೆ. ಹಾಗಾಗಿ ಅಂತಹ ಮಂಡಲಗಳು ಮುಗಿಯೋವರೆಗೂ ಕೂಡ ಇನ್ನು ಶ್ರೀರಾಮಚಂದ್ರನ ಅನುಷ್ಠಾನ ಅದು ಮತ್ತಷ್ಟು ವೈಭವೀಪೂರಿತವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಶ್ರೀರಾಮಚಂದ್ರನ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ರಾಮ, ಕೋದಂಡರಾಮ, ಜಾನಕಿ ರಾಮ, ಪಟಾಭಿರಾಮ, ಶ್ರೀರಾಮ ರಾಮ. ಇದಂ ವಿಷ್ಣು ಚಕ್ರಮೇ ತ್ರೇಧಾನ್ಯದೇ ಪದಂ ಸಮೂಢಪಸ್ಯಮಾಗುಂ ಸುರೇ. ಮಹಾವಿಷ್ಣುವೇರ್ಮಃ 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 ಪ್ರಭು ಶ್ರೀರಾಮಚಂದ್ರಾಯ ನಮಃ. ರಘುವೀರ ಸಮರ್ಥಾಯ ನಮಃ. ಜಾನಕೀವಲ್ಲಭಾಯ ನಮಃ. ಜಿತಾಮಿತ್ರಾಯ ನಮಃ. ಜಿತೇಂದ್ರಿಯಾಯ ನಮಃ. ಕೋದಂಡರಾಮಾಯ ನಮಃ. ರಾಮಾಯ ನಮಃ. ರಾಮಭದ್ರಾಯ ನಮಃ. ರಾಮದೇ ನಮಃ. ಶ್ರೀಮತೇ ನಮಃ. ಹನುಮತೇ ನಮಃ. ಶ್ರೀ ಶುಭಕೃತಾಮ ಸಂವತ್ಸರೆ ಉತ್ತರಾಯಣೆ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ 24/1/2024. ಈ ಭಾಗದ 24, ಆ ಭಾಗದ 24. 2024ರ 24ನೇ ದಿನಾಂಕ ಇವತ್ತು ಜನವರಿಯಲ್ಲಿ ಬಂದಿರತಕ್ಕಂಥದ್ದು. ಬಹಳ ಚೆನ್ನಾಗಿದೆ. ಪ್ರತಿ ತಿಂಗಳು 24 ಇರುತ್ತೆ. ಆದರೆ ಇವತ್ತು 24/1/24 ಇರ್ತಕ್ಕಂಥದ್ದು. ಇಲ್ಲಿ 24/1/2 ಅಲ್ಲಿ ಒಂದು ಚೆನ್ನಾಗಿದೆ. ಅಂದರೆ ಸಂಖ್ಯೆ ಮಾತ್ರ ಬಹಳ ವಿಶೇಷವಾಗಿರ್ತಕ್ಕಂಥ, ಬರೀ ಸಂಖ್ಯೆ ಮಾತ್ರ ಅಲ್ಲ. ಬುಧವಾರ ಚತುರ್ದಶಿ, ಇವತ್ತು ಪುನರ್ವಸು ನಕ್ಷತ್ರ ಬೆಳಿಗ್ಗೆದ್ದರೆ ನಾಳೆ ಬೆಳಗಿನ ಮುಹೂರ್ತ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದು ನಾಳೆ ಸಂಭವಿಸ್ತಿರ್ತಕ್ಕಂಥ ಈ ಬನದ ಹುಣ್ಣಿಮೆ
ಬನದ ಹುಣ್ಣಿಮೆ ಅಂದರೆ ಪ್ರತಿಯೊಬ್ಬರೂ ಸಹಿತ ತಾಯಿ ಬನಶಂಕರಮ್ಮನವರ ಒಂದು ಜ್ಞಾಪಕ ಬರತಕ್ಕಂಥದ್ದು. ಬನಶಂಕರಿಯ ವಿಶೇಷವಾಗಿರ್ತಕ್ಕಂತಹ ಬ್ರಹ್ಮರಥೋತ್ಸವ ಕಾಲ. ಬಾದಾಮಿ ಕ್ಷೇತ್ರದಲ್ಲೂ ಸಹಿತ ಅಷ್ಟೇ ಬಹಳ ವಿಶೇಷವಾಗಿರುತ್ತೆ. ಬಾದಾಮಿ ಕ್ಷೇತ್ರದಿಂದ ಬಂದಿರತಕ್ಕಂತಹ ಬೆಂಗಳೂರಿನ ಮಹಾನಗರದ ಬನಶಂಕರಿ ಅಮ್ಮನವ್ರಿಗೂ ಅಷ್ಟೇ ವಿಶೇಷವಾದಂಥ ಕಾಲ ಪೂಜಾನುಷ್ಠಾನ. ಇದರ ಜೊತೆಗೆ ಸಕಲ ವಿಧವಾದಂಥ ಸಂಕಷ್ಟಗಳು ದೂರ ಮಾಡ್ಕೋಬೇಕಾದ್ರೆ, ಕಷ್ಟಗಳು ದೂರ ಆಗಬೇಕಾದ್ರೆ, ಸಮಸ್ಯೆಗೊಂದು ಪರಿಹಾರ ಸಿಗಬೇಕಲ್ಲ, ಆ ಪರಿಹಾರ ಮಾರ್ಗವನ್ನು ಆಲೋಚನೆ ಮಾಡೋದಾದರೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೋಸ್ಕರ, ನಾಳೆ ಪ್ರತಿಯೊಬ್ಬರ ಮನೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ತಂತ್ರಸಾರ ಅಂತ ಹೇಳಿದ್ದೆ. ಜೊತೆಗೆ ಆರ್ಥಿಕ ಸಂಕಷ್ಟದಲ್ಲಿ ಯಾರು ಸಿಲುಕೊಂಡಿದ್ದೀರಿ, ಯಾರು ಸಂಕಷ್ಟಗಳಲ್ಲಿ ಇದ್ದು ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ ಅಂತ ನೋವು ಪಡ್ತಾ ಇದ್ದೀರಿ, ನಿಮ್ಮ ಸಮಸ್ಯೆಗೂ ಒಂದು ಪರಿಹಾರ ಬೇಕಾಗಿದೆ. ಹಾಗೆ ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ, ಕಷ್ಟಗಳಿಂದ ಬೇಗ ಹೊರಗಡೆ ಬರಲಿಕ್ಕೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ. ಅದಕ್ಕಾಗಿ ಬೇಕಾಗಿರ್ತಕ್ಕಂಥದ್ದು 9 ಮಾವಿನ ಎಲೆ. 9 ಮಾವಿನ ಎಲೆ ತಾವು ಬರ್ಕೊಳ್ಬೇಕಿದ್ದೀನ, ಸುಮ್ಮನೆ ಕೂತ್ಕೊಳ್ಬಾರ್ದು, ಜವಾಬ್ದಾರಿ ಅದೆಲ್ಲ. 9 ಮಾವಿನ ಎಲೆ, 1 ಮುತ್ತುಗದ ಎಲೆ. ಅಕಸ್ಮಾತ್ ಮುತ್ತುಗದ ಎಲೆ ನಿಮಗೆ ಸಿಗಲಿಲ್ಲ ಅಂದರೆ, ಯಾಕೆಂದರೆ ಬೆಂಗಳೂರು ಸಿಟಿಯಲ್ಲಿರ್ತಕ್ಕಂಥವ್ರಿಗೆ ಮುತ್ತುಗ ಸಿಗಲ್ಲ, ಆದರೆ ಹಳ್ಳಿಗಳ ಕಡೆ ಮುತ್ತುಗದ ಎಲೆಗೆ ಕೊರತೆ ಇಲ್ಲ. ಆದರೆ ಮುತ್ತುಗದ ಎಲೆ ಮಾತ್ರ ಇದು ಪ್ರಧಾನವಾಗಿರ್ತಕ್ಕಂಥದ್ದೇ. ಅಕಸ್ಮಾತ್ ಮುತ್ತುಗ ಸಿಗಲಿಲ್ಲ ಅಂದರೆ ಒಂದು ವಿಳೆದೆಲೆ, ಒಂದೇ ವಿಳೆದೆಲೆ, 9 ಮಾವಿನೆಲೆ. ಮಾವಿನೆಲೆ ಅಂತೂ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ. ಇದು ವಿದ್ಯಾರ್ಥಿಗಳಿಗೆ ಮತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ ಮಾವಿನೆಲೆ ಹಾಗೂ ವಿಳೆದೆಲೆ. ಮಾವಿನೆಲೆ ಅಥವಾ ಔದುಂಬರ. ಔದುಂಬರ ಅನ್ನೋದಕ್ಕಿಂತ ಮುತ್ತುಗಾನೇ ಚೆನ್ನ. ಇಲ್ಲಿ ಕನ್ಫ್ಯೂಷನ್ ಬೇಡವೇ ಬೇಡ. ಒಂದು ಮುತ್ತುಗದೆಲೆ ಇಲ್ಲ ವಿಳೆದೆಲೆ. ಇದು ಮಧ್ಯಭಾಗಕ್ಕೆ ಬೇಕಾಗಿರ್ತಕ್ಕಂಥದ್ದು, ಅಂದರೆ ಆ ಯಂತ್ರವನ್ನು, ಬೀಜಾಕ್ಷರಿ ಮಂತ್ರವನ್ನು ಬರೀಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು. ಈ 9 ಮಾವಿನೆಲೆ ಇದೆಯಲ್ಲ, ಅದು ನವಗ್ರಹಗಳ ಸಂಕೇತವಾಗಿದೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರ್ಭಶ್ಚ ರಾಹವೇ ಕೇತುವೇ ನಮಃ. ಒಂದೊಂದು ಗ್ರಹಕ್ಕೆ ಒಂದೊಂದು ಎಲೆ, ಹಾಗೆ 9 ಎಲೆ. ಆ 9 ಎಲೆಗಳು, ಅದರ ಮಧ್ಯದಲ್ಲಿ ಜಾಜಿಕಾಯಿ ಅಥವಾ ಜಾಕಾಯಿ, ಜಾಜಿಕಾಯಿ ಅಥವಾ ಜಾಕಾಯಿ, ಇದರಿಂದ ಗಂಧ ತೆಗಿಬೇಕು. ಇದು ಸೌಗಂಧಿಕ ಪರಿಮಳವೂ ಹೌದು, ಹಾಗೆ ತಂತ್ರಸಾರಕ್ಕೆ ಪ್ರಧಾನ ಪಾತ್ರವೂ ಹೌದು, ಹಾಗೆ ಆಕರ್ಷಣೆಗೆ ಬಹಳ ವಿಶೇಷವಾದ್ದು ಹೌದು. ವಿದ್ಯಾರ್ಥಿಗಳ ಮನಸ್ಸಲ್ಲಿ ಅದು ದೃಢವಾಗಿ ಕೂತ್ಕೊಂಡು ಆ ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವಭಾವಿಯಾಗಿ ಅದರ ಜ್ಞಾಪಶಕ್ತಿಯನ್ನು ವೃದ್ಧಿಸ್ತಕ್ಕಂಥದ್ದು ಹೌದು. ಈ ತಂತ್ರವನ್ನು ಮಾಡೋದ್ರಿಂದ ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಸಹಿತ ಒಂದು ಯಶಸ್ಸು ಸಿಗೋದು ಸತ್ಯ. ಅದಕ್ಕಾಗಿ ಈ ಒಂದು ಜಾಜಿಕಾಯಿ ಅಥವಾ ಜಾಕಾಯಿ ಅದರ ಗಂಧ ತೆಗೆದಿಟ್ಕೊಳ್ಬೇಕು. ಗಂಧದ ಕಾಲ ಮೇಲೋ ಅಥವಾ ನೆಲದ ಮೇಲೋ ಜಾಜಿಕಾಯಿನ ಉಜ್ಜಿದ್ರೆ ಅದರ ಗಂಧ ಬರುತ್ತೆ. ಆ ಗಂಧವನ್ನು ಮೊದಲೇ ತೆಗೆದು ರೆಡಿ ಮಾಡಿ ಇಟ್ಕೊಂಬಿಡಿ. ಅದು ಜಾಜಿಕಾಯಿ. ಇನ್ನು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಗರಿಕೆ. ಪ್ರತಿ ಸತಿ ನಾನು ತುಳಸಿ ಕಡ್ಡಿ ಹೇಳ್ತಾ ಇದ್ದೆ, ಅಥವಾ ದಾಳಿಂಬರೆ ಕಡ್ಡಿ ಹೇಳ್ತಾ ಇದ್ದೆ, ಅಥವಾ ಔದುಂಬರದ ಕಡ್ಡಿ ಹೇಳ್ತಾ ಇದ್ದೆ. ಆದರೆ ಈ ಯಂತ್ರವನ್ನು ರಚನೆ ಮಾಡಬೇಕಾದ್ರೆ ಗರಿಕೆಯಿಂದ ನೀವು ರಚನೆ ಮಾಡಬೇಕು. ಅಂದರೆ ಒಂದು ಹುಲ್ಲಿನ ಕಡ್ಡಿ, ಆ ಹುಲ್ಲಿನ ಕಡ್ಡಿ ಅಥವಾ ಗರಿಕೆ, ಆ ಒಂದು ಗರಿಕೆ ಸ್ವಲ್ಪ ಗಟ್ಟಿ ಇರ್ತಕ್ಕಂಥದ್ದು, ಚೆನ್ನಾಗಿರ್ತಕ್ಕಂಥದ್ದು ಒಂದು ಗರಿಕೆಯನ್ನು ತಗೊಳ್ಳಿ. ಆ ಗರಿಕೆ ಈ ಗಂಧದಲ್ಲಿ ಅದ್ದುಕೊಂಡು ಬೀಜಾಕ್ಷರಗಳನ್ನು ಬರಿಬೇಕು. ಇದಕ್ಕೆ ಇಷ್ಟಿದ್ರೆ ಸಾಕು. ಇದಕ್ಕೆ ಹಸಿದಾರದ ಉಂಡೆ ಬೇಕು, 4 ದೀಪ ಬೇಕು. ಹಸಿದಾರದ ಉಂಡೆ 4 ದೀಪ. ಯಾಕೆಂದರೆ ಈ ಹಸಿದಾರದ ಉಂಡೆಯಿಂದ 9 ಎಳೆ ಒಂದು ದಾರವನ್ನು ಮಾಡಿಕೊಂಡು ಅದನ್ನು ಯಾರು ಈ ಅನುಷ್ಠಾನವನ್ನು ಮಾಡ್ತಾರೋ, ಮಾಡಿದಾದ ನಂತರ ನಿಮ್ಮ ಮನೆ ಮಕ್ಕಳಿಗೆ ಎಷ್ಟು ಜನ ಮಕ್ಕಳಿದ್ರೆ ಅಷ್ಟು 9 ದಾರದ ಉಂಡೆನ ಆ 9 ಎಳೆ ದಾರವನ್ನಾಗಿ ಮಾಡಿಕೊಂಡು ಆ ದಾರದ ಕಂಕಣವನ್ನು ಈ ಅನುಷ್ಠಾನ ಆದ 11 ದಿವಸ, ಈ ಅನುಷ್ಠಾನ ಆದ 11 ದಿವಸದವರೆಗೂ ಆ ಕಂಕಣ ನಿಮ್ಮ ಕೈಲಿರಬೇಕು, ಅಂದರೆ ಆ ಮಕ್ಕಳ ಕೈಲಿರಬೇಕು. ಈ ಪ್ರಕಾರವಾದಂತಹ ಅನುಷ್ಠಾನವನ್ನು ಮಾಡಿದ್ರೆ ಶೀಘ್ರವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಂದು, ಆರ್ಥಿಕ ಪರಿಸ್ಥಿತಿ, ಕುಟುಂಬದಲ್ಲಿ ಅಭಿವೃದ್ಧಿ ಕಾಣಲಿಕ್ಕೋಸ್ಕರ. ಎರಡನೇದು, ವಿಶೇಷವಾಗಿರ್ತಕ್ಕಂತಹ ನಿಮ್ಮ ಮನೆಯ ವಿದ್ಯಾರ್ಥಿಗಳು ಮಕ್ಕಳ ಒಂದು ಯಶಸ್ಸಿಗೋಸ್ಕರ, ಮಕ್ಕಳ ಜ್ಞಾಪಶಕ್ತಿ ವೃದ್ಧಿಸಲಿಕ್ಕೋಸ್ಕರ, ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿಕ್ಕೋಸ್ಕರ. ಇದು ಬನದ ಹುಣ್ಣಿಮೆ. ಬನದ ಹುಣ್ಣಿಮೆ ಅಂದ್ರೇನು? ಬನ ಅಂದ್ರೇನು? ವನ. ವನ ಅಂದರೆ ಅದೊಂದು ಅರಣ್ಯ, ಫಾರೆಸ್ಟು, ಅಂದರೆ ಗಿಡಮೂಲಿಕೆಗಳು. ಆ ಮೂಲಿಕೆಗಳನ್ನು ಸಂಗ್ರಹಣ ಮಾಡಿ, ಆ ಸಂಗ್ರಹಣ ಮಾಡಿರ್ತಕ್ಕಂತಹ ಮೂಲಿಕೆಗಳಿಂದ ಇಂತಹ ಒಂದು ತಂತ್ರವನ್ನು ಮಾಡಲಿಕ್ಕೆ ಬನದ ಹುಣ್ಣಿಮೆಯ ಈ ತಂತ್ರಸಾರ ಯಾರಾದರೂ ಮಾಡಬಹುದು. ಜಾತಿ, ಮತ, ಭೇದ, ಪಂಥ ಏನೂ ಇಲ್ಲ. ನನ್ನ ಕಾರ್ಯಕ್ರಮದಲ್ಲಿ ನಾನು ಹೇಳುವಂಥ ತಂತ್ರಸಾರಗಳನ್ನು ಮುಸ್ಲಿಂ ಬಾಂಧವರು ಸಾಕಷ್ಟು ಜನ ಮಾಡಿ ಅದರಲ್ಲಿ ಕೆಲಸ ಗೆದ್ದವರಿದ್ದಾರೆ. ಅವರು ಸಾಕ್ಷಿ ನನ್ನ ಮುಂದೆ ಒಪ್ಕೊಂಡು ಹೇಳಿದವರು ಇದ್ದಾರೆ. ಅದರಿಂದ ಇಲ್ಲಿ ಜಾತಿ ಮುಖ್ಯ ಅಲ್ಲ. ಪ್ರತಿಯೊಬ್ಬರ ಮನೆ ಮಕ್ಕಳು ಸಂಸ್ಕಾರವಂತರಾಗಬೇಕು, ಪ್ರತಿಯೊಬ್ಬರ ಮನೆ ಮಕ್ಕಳು ವಿದ್ಯಾವಂತರಾಗಬೇಕು. ಯಾರ ಮನೆ ಸಂಕಷ್ಟ ಇದೆ ಆ ಕಷ್ಟ ದೂರ ಆಗಬೇಕು. ಅದಕ್ಕಾಗಿ ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಂತಹ ಒಂದು ವಿಶೇಷತೆಗಳನ್ನು ನಿಮ್ಮ ಮುಂದೆ ತರುವ ಪ್ರಯತ್ನ ನಮ್ಮದಾಗಿರುತ್ತೆ.
ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಶ್ರೀರಾಮ್. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ತಿಳಿಸ್ತಾ ಇದ್ರು, ನಾಳೆ ಬನದ ಹುಣ್ಣಿಮೆ ಇರುವ ಪ್ರಯುಕ್ತ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗಾಗಿ ತಿಳಿಸ್ತಾ ಇದ್ದೇನೆ ಅಂತ ಹೇಳಿ. ಹಾಗಾಗಿ ನಾಳಿನ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು. ಇನ್ನು ನಾಳಿನ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಈಗಾಗಲೇ ಗುರುಜಿಯವರು ತಿಳಿಸಿದ್ದಾರೆ. ನಾನು ಅದನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಆದಷ್ಟು ಬೇಗ ಟಿವಿಯನ್ನು ನೋಡ್ತಾ ಇರತಕ್ಕಂಥವ್ರು ವಿಡಿಯೋವನ್ನು ಮಾಡ್ಕೊಳ್ತಕ್ಕಂಥ ಸಹಾಯ ಇರ್ತಕ್ಕಂಥ ಫೋನ್ ಇದ್ದರೆ ವಿಡಿಯೋವನ್ನು ಮಾಡ್ಕೊಂಬಿಡಿ. ಇಲ್ಲ ಅಂತಂದರೆ ಒಂದು ಬುಕ್ಕು ಪೆನ್ನು ತೊಗೊಂಡು ಆದಷ್ಟು ಬೇಗ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಬರ್ಕೊಂಡ್ಬಿಡಿ. ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಬೇಡ, ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಬೇಡ. 9 ಮಾವಿನ ಎಲೆ, 9 ಮಾವಿನ ಎಲೆ ಮತ್ತು ಮುತ್ಕದ ಎಲೆನೂ ಕೂಡ ಬೇಕು. ಮುತ್ಕದ ಎಲೆ ಸಿಕ್ಕಿಲ್ಲ ಅಂತ ಕಾಲದಲ್ಲಿ ವಿಳೆದ ಎಲೆಯನ್ನು ತಾವು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಅದೂ ಕೂಡ 9 ಬೇಕಾಗಿರ್ತಕ್ಕಂಥದ್ದಿದೆ. ಇನ್ನು ಅದಾದಮೇಲೆ ಜಾಜಿಕಾಯಿ, ಜಾಕಾಯಿ ಎರಡೂ ಒಂದೇ, ಆದರೆ ಅದನ್ನು ಹೇಳ್ತಕ್ಕಂಥ ವಿಧಾನ 2 ರೀತಿ ಇರತಕ್ಕಂಥದ್ದಿದೆ. ಜಾಕಾಯಿ ಅಂತಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಜಾಕಾಯಿಯನ್ನು ತೆಗೆದುಕೊಳ್ತಕ್ಕಂಥದ್ದು. ಇನ್ನು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಗಂಧದ ಕಲ್ಲು ಇದ್ದೇ ಇರುತ್ತೆ. ಹಾಗಾಗಿ ಜಾಕಾಯಿಯನ್ನು ಸಂಪೂರ್ಣವಾಗಿ ಗಂಧದ ಕಲ್ಲಲ್ಲಿ ತೆಗೆದು ಅದರಿಂದ ಒಂದು ಗಂಧವನ್ನು ತೆಗೆದುಕೊಳ್ಬೇಕು. ಅದರ ಪ್ರಕ್ರಿಯೆ ಹೇಗೆ ಅನ್ನೋದನ್ನು ಗುರುಜಿಯವರು ನಾಳಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ತಾವು ಸಿದ್ಧ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಜಾಕಾಯಿ, ಗಂಧದ ಕಲ್ಲು ಎರಡನ್ನೂ ಕೂಡ ಸಿದ್ಧಪಡಿಸಿಟ್ಕೊಂಬಿಡಿ. ಇನ್ನು ಅದಾದ ಮೇಲೆ ಗರಿಕೆ ಬೇಕು. ಬಹಳ ವಿಶೇಷವಾಗಿ ಗಣಪನ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಬೇಕಾಗಿರುವ ಕಾರಣದಿಂದ ಗರಿಕೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದಿದೆ ಎಂಬತಕ್ಕಂಥದ್ದೇ ತಿಳಿಸ್ಬೋದು ಈ ಒಂದು ತಂತ್ರಸಾರಕ್ಕೆ. ಇನ್ನು ಅದಾದ ಮೇಲೆ ಹಸಿ ದಾರದುಂಡೆ. ವರ್ಣ ಅರಿಶಿಣದಲ್ಲಿರ್ತಕ್ಕಂಥ ವರ್ಣ ಆದರೆ ಪರವಾಗಿಲ್ಲ, ಅಂದರೆ ಶ್ವೇತ ವರ್ಣದಲ್ಲಿರ್ತಕ್ಕಂಥದ್ದಾದರೆ ಪರವಾಗಿಲ್ಲ. ಬೇರೆ ವರ್ಣದಲ್ಲಿರ್ತಕ್ಕಂಥ ಹಸಿ ಹಸಿ ದಾರದುಂಡೆ ಬೇಡ. ಅರಿಶಿಣದ ವರ್ಣ ಅಂತಂದರೆ ಯೆಲ್ಲೋ ಕಲರ್ ಆದರೆ ಪರವಾಗಿಲ್ಲ, ಅದು ಇನ್ನೂ ಒಳ್ಳೆಯದು. ಯೆಲ್ಲೋ ಕಲರ್ ಯಾಕೆಂದರೆ ಅರಿಶಿಣದ ವರ್ಣ, ಹಳದಿ ವರ್ಣ ಗುರುವಿಗೆ ಒಂದು ಸಮರ್ಪಿತವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಹಸಿ ದಾರದುಂಡೆನ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಮತ್ತು 4 ದೀಪ ಇದಿಷ್ಟನ್ನು ತಾವು ಸಿದ್ಧಪಡಿಸ್ಕೊಂಡ್ರೆ ನಾಳೆ ಬನದ ಹುಣ್ಣಿಮೆ ಇರುವ ಪ್ರಯುಕ್ತ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರವನ್ನು ಗುರುಜಿಯವರು ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳ ಒಳಿತಿಗಾಗಿ, ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗಾಗಿ, ವಿದ್ಯಾರ್ಥಿಗಳ ಒಳಿತಿಗಾಗಿ ಇದನ್ನು ತಾವೂ ಕೂಡ ಮಾಡ್ಬೋದು. ಇದರಿಂದ ಬರೀ ಜ್ಞಾನಾರ್ಜನೆ ಅನ್ನೋದ್ರ ಮಾತಾಡೋದು ಬಹಳ ಮುಖ್ಯವಾಗಿ ಹಾಗುರುಗಳೇ. ನಾಳೆ ಪ್ರಾರಂಭ ಕಾಲದಲ್ಲಿ, ನಾಳೆ ಪ್ರಾರಂಭದಲ್ಲೇ ಈ ತಂತ್ರಸಾರ ಶುರುವಾಗ್ಬಿಡತ್ತೆ. ಯಾಕೆಂದರೆ ಪ್ರಾರಂಭದಲ್ಲೇ ಯಾತಕ್ಕೆ ಈ ತಂತ್ರಸಾರವನ್ನು ಮಾಡ್ತಿದ್ದೀವಿ ಅಂದರೆ, ನಾನು ಕಾರ್ಯಕ್ರಮದ ಕಡೆ ಭಾಗದಲ್ಲಿ ಏನಾದ್ರು ಈ ತಂತ್ರವನ್ನು ಎತ್ಕೊಂಡ್ರೆ ವಿದ್ಯಾರ್ಥಿಗಳು ನೋಡ್ಲಿಕ್ಕೆ ಆಗೋದಿಲ್ಲ. ಹೌದು, ಶಾಲಾ ಕಾಲೇಜು ಪ್ರಾಬ್ಲಮ್ ಆಗುತ್ತೆ. ಎರಡನೇದು, ನಾನು ಕಡೆಯದಾಗ ಹೇಳುವಾಗ 1-2 ಪಾಯಿಂಟ್ಸ್ ಏನಾದ್ರು ನಿಂತ್ಕೊಂಡ್ಬಿಡ್ತು ಅಂದರೆ ಪುನಃ ನಾನು ನಿಮ್ಗೆ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಈ ನೇರ ಪ್ರಸಾರ ಎಂಬತಕ್ಕಂಥದ್ದು ಒಂದು ಕಡ್ಡಿಗಿಚ್ಚಿದಂಗೆ ಇರುತ್ತೆ. ಲಕ್ಷ್ಮಣ ರೇಖೆ ನಮಗಿದು. ಲಕ್ಷ್ಮಣ ರೇಖೆ ದಾಟಿದ್ರೆ ಅದು ವ್ಯತ್ಯಾಸ ಆಗಿಬಿಡುತ್ತೆ. ಅದಕ್ಕೋಸ್ಕರ ಲಕ್ಷ್ಮಣ ರೇಖೆ ಥರ ಈ ನೇರ ಪ್ರಸಾರ ಸಮಯ ಅಂದರೆ ಸಮಯನೇ ಕಟ್ಟಾಗಿಬಿಡುತ್ತೆ. ಅದಕ್ಕೆ ಪ್ರಾರಂಭದಲ್ಲೇ ಈ ಒಂದು ತಂತ್ರಸಾರವನ್ನು ಹೇಳಿದ್ರೆ ಸಮಾಧಾನ ರೀತಿ ನಿಮ್ಮೆಲ್ಲರಿಗೂ ಅರ್ಥವಾಗುವಂಥ ರೀತಿಯಲ್ಲಿ ನಾನು ತಿಳಿಸಬೇಕಾಗಿದೆ. ನಾಳೆ ಬೆಳಗ್ಗೆ ಪ್ರಾರಂಭದಲ್ಲಿ ಅಂದರೆ 8 ಗಂಟೆ ಪ್ರಾರಂಭ ಅಂತ ಏನಿದೆಯೋ ಆ ಪ್ರಾರಂಭ ಕಾಲದಲ್ಲಿ ತಾವೆಲ್ಲರೂ ಸನ್ನಿಧರಾಗಬೇಕು, ಸಿದ್ಧರಾಗಬೇಕು. ಆಮೇಲೆ ಲೇಟ್ ಆಯಿತು ಅಂತ ಹೇಳಿ ಪುನಃ ನಮಗೆ ಬೇಕು, ಅಯ್ಯೋ ನಾವು ಇಷ್ಟು ಮಾಡಿದ್ವಲ್ಲ ಹೀಗಾಯ್ತಲ್ಲ, ಆ ಚಿಂತನೆ ಬೇಡ. ಯಾಕೆಂದರೆ ನಾನು ತಪ್ಪು ಮಾಡಿರೋದು ನನ್ನ ತಪ್ಪಿನ ಗೊತ್ತಿದೆ, ಅರಿವಿದೆ. ಕಳೆದ ಬಾರಿ ಕಾರ್ಯಕ್ರಮಗಳಲ್ಲಿ ನಾನು ಕಡೆ ಭಾಗದಲ್ಲಿ ಮಾಡುವಾಗ ಲಾಸ್ಟ್ 1-2 ಪಾಯಿಂಟ್ ನಿಲ್ಲಿಸ್ಕೊಂಡು ನಾಳೆ ಹೇಳ್ತೀನಿ ಅಂದರೆ ಅದು ಟೈಮ್ ಮೀರೋಗ್ಬಿಟ್ಟಿರುತ್ತೆ. ಆ ನೋವು ನನಗಿದೆ. ಅದರಿಂದ ಈ ಬಾರಿ ಇಂತಹ ತಂತ್ರಸಾರಗಳಿದ್ದಾಗ ಬೆಳಿಗ್ಗೆ ಪ್ರಾರಂಭದಲ್ಲೇ ಶುರು ಮಾಡಿಬಿಡ್ತೀವಿ. ಪ್ರಾರಂಭದಲ್ಲೇ ಈ ತಂತ್ರಸಾರವನ್ನು ನಿಮ್ಮ ಮುಂದೆ ತರೋದ್ರಿಂದ ತಾವು ಎಲ್ಲವೂ ಸಿದ್ಧತೆ ನಾಳೆ ಬೆಳಿಗ್ಗೆ ಬೇಗ ಮಾಡ್ಕೊಳ್ಳಿ, ಲೇಟ್ ಮಾಡ್ಕೋಬೇಡಿ. ಆಮೇಲೆ ಭಾಳ ಚೆನ್ನಾಗಿ ಹೇಳ್ತಾ ಇದ್ರಿ, ಎಲ್ಲೋ ಕಲ್ಲಾರು ಗುರುಗೆ ಬೇಕಾಗಿದ್ದು ಅಂತ. ಅಂದರೆ ಭಾಳಷ್ಟು ಮುಂದೆ ಬೆಳೆದಿದ್ದೀರಿ ಅಂತ ಆಯ್ತು. ಯಾಕೆಂದರೆ ಅರಿಶಿಣದ ದಾರ, ಕಂಕಣಕ್ಕೆ ಅರಿಶಿಣದ ದಾರನೇ ಕರೆಕ್ಟು. ಆದರೆ ನಾನು ದಾರದುಂಡೆ ಅಂತ ಹೇಳಿದೆ, ವರ್ಣ ಯಾವುದು ನಾನು ಹೇಳಿಲ್ಲ. ಆ ವರ್ಣವನ್ನು ನೀವು ತಗೊಂಡ್ರಿ. ಹಾಗೆ ಮನುಷ್ಯ ತಾನು ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಕಲಿಬೇಕಾದ್ದು, ಕಲ್ತ್ಕೊಳ್ಬೇಕಾದ್ದು, ಎಷ್ಟೇ ಗೊತ್ತಿದ್ರು ಅದರಲ್ಲಿ ಇನ್ನೇನಾದ್ರು ವಿಮರ್ಶೆ ಮಾಡಬೇಕಾದ್ದು ಒಳಗೆ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದಿನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿ, ಒಳ್ಳೆಯದಾಗಿ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಬೇಕು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಆದಿತ್ಯಾದಿ ನವಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತು ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಮಟ್ಟಿಗಿದೆ. ಹಣಕಾಸಿನ ವಿಚಾರದಲ್ಲಿ ಜೋಪಾನ ಬೇಕಾಗಿದೆ. ಯಾರನ್ನು ನಂಬಿದ್ರೂ ಏನಾದರೂ ವ್ಯತ್ಯಾಸ ಆಗುತ್ತೇನೋ ಎಂಬಂಥ ರೀತಿ ಭಯಭೀತರಾಗುವ ಪರಿಸ್ಥಿತಿ ಇದೆ. ಆದರೆ ಇವತ್ತು ನೀವು ಅಂದುಕೊಂಡಷ್ಟು ಲಾಭವೂ ಇಲ್ಲ ಅಥವಾ ಅಂದುಕೊಂಡಷ್ಟು ನಷ್ಟವೂ ಅಲ್ಲ. ಏನೇ ಆದರೂ ಮಾತು ಮತ್ತು ನಡೆ ಎಲ್ಲವೂ ಸಹಿತ ಬಹಳ ತೂಕವಾಗಿರಬೇಕಾಗತ್ತೆ.
ಇವತ್ತು ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾರು ಏನೇ ಕೆಲಸ ಮಾಡಲಿಕ್ಕೆ ಮುಂದಾದರೂ ನಿಮಗೆ ಸಿಗುವಂಥ ಒಂದು ಸ್ಥಾನಮಾನ ಮತ್ತು ನಿಮ್ಮ ವೃತ್ತಿಯ ಅಭಿವೃದ್ಧಿ, ನೀವು ಮಾಡುವ ಕೆಲಸದಲ್ಲಿ ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ಚಿಂತನೆ, ಎಲ್ಲಕ್ಕಿಂತ ಮುಖ್ಯವಾಗಿ ಮಾಧ್ಯಾಹ್ನಿಕ ಮಹಾಪ್ರಸಾದ. ಭಗವಂತ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಕಷ್ಟಪಡೋದೇನಪ್ಪ ಅಂದರೆ ಹೊಟ್ಟೆ ತುಂಬ ಮಧ್ಯಾಹ್ನ ಪ್ರಸಾದ ಬೇಕು, ಊಟ ಬೇಕು, ಒಳ್ಳೆ ಮಾನ ಮುಚ್ಕೊಳ್ಳೋದಕ್ಕೆ ಮರ್ಯಾದೆಗೆ ಒಳ್ಳೆ ಬಟ್ಟೆ ಬೇಕು. ಎರಡಿದ್ರೆ ಸಾಕು, ಅವನ ಜೀವನ ಆಟೋಮೆಟಿಕ್ಕಾಗಿ ಇರುತ್ತೆ. ಆದರೆ ನಾವೇನು ಮಾಡ್ತಿದ್ದೀವಿ, ಮಧ್ಯಾಹ್ನ ಊಟ ಮಾಡದಿರ ದುಡಿಯೋದಕ್ಕೆ ಹೋಗುವಂಥದ್ದು, ಅತಿಯಾದಂಥ ದುಡಿಮೆ, ಊಟ ಮಾಡೋದಿಲ್ಲ, ಎಷ್ಟೋ ದಿವಸ ಉಪವಾಸ, ಪ್ರಯೋಜನ ಏನಾಯಿತು? ಕೂಡಿಟ್ಟಿದ್ದು ಪರರ ಪಾಲಾಗ್ಬಿಡುತ್ತೆ. ಆದರೆ ಇರುವ ತನಕ ಲಕ್ಷಣ ಹೊಟ್ಟೆ ತುಂಬ ಊಟ ಮಾಡಬೇಕು, ಕಣ್ಣು ತುಂಬ ನಿದ್ದೆ ಮಾಡಬೇಕು. ಅಂತಹ ಪ್ರಕ್ರಿಯೆಗೆ ತೆಗೆದುಕೊಂಡ್ರೆ ಮೇಷರಾಶಿಯವರು ಇವತ್ತು ಅದೃಷ್ಟವಂತರಿದ್ದೀರಿ. ಇಂತಹ ಅದೃಷ್ಟ ಕಾಲ ಬುಧವಾರದ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡಿ, ಜೈ ಶ್ರೀರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡ್ತಾ ಮೇಷರಾಶಿಯವರು ಇವತ್ತು ಸಂತೃಪ್ತರಾದರೆ ಅಷ್ಟೇ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ಋಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಅತೀತವಾದಂಥ ಜ್ಞಾನ, ವಿಶೇಷವಾದ ಬುದ್ಧಿ. ತಾವೇನು ಅಂದುಕೊಂಡಿದ್ರಿ ಮನಸ್ಸೊಳಗೆ ಬರೋದಕ್ಕಿಂತ ಮುನ್ನ, ಅಂದರೆ ನೀವೇನು ಅಂದುಕೊಳ್ಬೇಕೋ, ಏನು ಮಾಡಬೇಕಾಗಿದೆಯೋ ಅದು ಆಗಲೇ ಮಾಡ್ತಾ ಇದ್ದೀವಿ ಅನ್ನೋ ಮಟ್ಟಿಗೆ ಸ್ಪೀಡ್ ಇರ್ತೀರಿ. ಇವತ್ತು ಬಹಳ ವೇಗವಾಗಿದ್ದೀರಿ. ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಯಾರೊಬ್ಬರಾದರೂ ಸಹಿತ ಹಾಗೇ ಸ್ಪೀಡ್ ಇದ್ದೀರಿ. ನಿಮ್ಮ ಸ್ಪೀಡು, ನಿಮ್ಮ ವೇಗ ಇವತ್ತು ಬಹಳ ಉತ್ತಮ. ಯಾಕೆಂದರೆ ಇದೇ ಬೇಕಾದ್ದು, ಇದರಿಂದಲೇ ನೀವು ಅಭಿವೃದ್ಧಿ ಕಾಣಲಿಕ್ಕಾಗುವಂಥದ್ದು. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡ್ತಾ, ಇವತ್ತು ಬುಧವಾರದ ಮಹಾವಿಷ್ಣುವಿನ ದೇವರನ್ನ ಪ್ರಾರ್ಥನೆ ಮಾಡ್ತಾ, ನಿಮ್ಮಲ್ಲಿ ಏನು ಅದೃಷ್ಟಗಳು ಏನಾಗಬೇಕಾಗಿದೆ, ಏನು ಫಲಾಫಲ ಸಿಗಬೇಕಾಗಿದೆ, ಸ್ವಲ್ಪ ಸಮಾಧಾನವಾಗಿ ನಿಂತು ಆಲೋಚನೆ ಮಾಡಿ ಆ ಕ್ಷಣದಲ್ಲಿ ನೀವೆಲ್ಲವನ್ನು ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಂತೂ ಭಯಪಡುವಂಥದ್ದಿಲ್ಲ, ಅಧಿಕವಾದಂಥ ಲಾಭವನ್ನೇ ಗಳಿಸ್ತೀರಿ, ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗ ಚಂದ್ರ ಎರಡೂ ಚೆನ್ನಾಗಿರೋದ್ರಿಂದ ಆ ಯೋಗ ಫಲ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿದೆ ವೃಷಭ ರಾಶಿಯವರಿಗೆ. ಆದರೆ ವ್ಯವಹಾರ ಮಾಡಬೇಕಾದ್ರೆ ಮಾತ್ರ ಒಬ್ಬರೇ ಮಾಡತಕ್ಕಂಥದ್ದು ಸಮಂಜಸ ಅಲ್ಲ. ಮತ್ತೊಬ್ಬರ ಸಹಾಯ ತೆಗೆದುಕೊಂಡು ವ್ಯವಹಾರಕ್ಕೆ ನೀವು ಮುಂದಾದರೆ ಇನ್ನಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಜವಾಬ್ದಾರಿಯುತವಾದಂಥ ಸ್ಥಾನ ಆಗಬೇಕು, ವ್ಯವಹಾರಗಳನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬೇಕು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಇವತ್ತು ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕು. ಜೊತೆಯಲ್ಲಿರ್ತಕ್ಕಂಥವರು ಕುಟುಂಬದ ಸದಸ್ಯರು ಅಥವಾ ನಿಮ್ಮ ಮೇಲಿರ್ತಕ್ಕಂಥ ಮೇಲಧಿಕಾರಿಗಳು ಅಥವಾ ಯಾರೊಬ್ಬರು ಹೇಳುವ ಮಾತನ್ನು ಸರಿಯಾದ ರೀತಿ ಆಲಿಸಬೇಕು. ಯಾಕೆಂದರೆ ಇವತ್ತು ಸ್ವಲ್ಪ ಯಾಮಾರಿದ್ರೂ ಬೇರೊಂದು ತರಹ ದಂಡವೇ ಸರಿ. ಯಾಕೆಂದರೆ ಪ್ರತಿ ಕಾಲಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ಇದೆ. ಇವತ್ತು ನಿಮ್ಮ ಆರೋಗ್ಯದಿಂದ ಹಿಡಿದು ಕುಟುಂಬದ ಸದಸ್ಯರ ತನಕ ಎಲ್ಲ ಕಡೆಯಿಂದಲೂ ಒಂದೆಲ್ಲ ಒಂಥರ ಅಚಾತುರ್ಯಗಳಾಗುವಂಥದ್ದು, ಅಸಮಾಧಾನ ತುಂಬುವಂಥದ್ದು ಇಂಥ ಪರಿಸ್ಥಿತಿ ಇದೆ. ಆದರೆ ಇದೇ ಕಾಲದಲ್ಲಿ ಒಂದಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬಹುದು, ತೃಪ್ತಿಕರವಾದ ಬದುಕನ್ನು ಕಾಣಬಹುದು. ಯೋಗಾಯೋಗಗಳಲ್ಲಿ ಅದೃಷ್ಟದ ಫಲ ನಿಮ್ಮದಿದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಎಲ್ಲಾದರೂ ಹತ್ತಿರದಲ್ಲೊಂದು ಹನುಮನ ಸಾನ್ನಿಧ್ಯಕ್ಕೆ ಬಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ಮಂತ್ರವನ್ನು ಹನುಮನ ಸಾನ್ನಿಧ್ಯದಲ್ಲಿ ಹೇಳಿ. ಹಾಗೆ ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ, ಒಂದಷ್ಟು ಕೋತಿಗಳಿದ್ದರೆ ಆ ಕೋತಿಗಳಿಗೆ ಒಂದಷ್ಟು ಕಡಲೆಕಾಯೋ ಬೆಲ್ಲನೋ ಬಾಳೆಹಣ್ಣು ಏನಾದರೂ ಒಂದು ಹಣ್ಣುಗಳು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಇವತ್ತು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇನ್ನೇನು ಭಾಗದಲ್ಲಿ ಗುರುಗಳು ಮಿಥುನ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಮನಸ್ಸಿಗೆ ಪ್ರಶಾಂತತೆ, ನೆಮ್ಮದಿ, ಅಂದುಕೊಂಡ ಕೆಲಸ ಸಾಧನೆ ಮಾಡಬೇಕು ಎಂಬತಕ್ಕಂಥ ಹಠ, ದೂರ ಬಾರ ಪ್ರಯಾಣ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ಳಬೇಕು. ಹೀಗೆ ನಿಮ್ಮ ಅದೃಷ್ಟದ ಫಲವನ್ನು ಇವತ್ತು ಮತ್ತಷ್ಟು ವೃದ್ಧಿಸ್ಕೊಳ್ತಕ್ಕಂಥ ಅದೃಷ್ಟದ ದಿನ. ಆದರೂ ಬುಧವಾರ ಇವತ್ತು ಮಹಾವಿಷ್ಣುವಿನ ಅನುಗ್ರಹ ನಿಮಗಿದೆ. ಹಾಗಾಗಿ ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಅಥವಾ ನಿಮ್ಮ ಮನೆಯಲ್ಲಿ ದೇವರು ನಮಸ್ಕಾರ ಮಾಡಿಕೊಂಡು ನಿಮ್ಮ ಜನ್ಮದಾತರಂತಹ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಹೊರಟಿದ್ದೆ ಆದರೆ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಯಾರೊಬ್ಬರಾದರೂ ಸಹಿತ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಜಕ್ಕೂ ಇವತ್ತು ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು 4ರಿಂದ 6:20 ತನಕ, ಸಂಜಾ ಕಾಲದ 4ರಿಂದ 6:20 ಒಂದು ಅದೃಷ್ಟದ ಕಾಲ. ವ್ಯವಹಾರಗಳನ್ನು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ಲೇವಾದೇವಿಯನ್ನು ಮಾಡುವಂಥ ಕಾಲ, ಅಥವಾ ಯಾರಿಂದಲಾದರೂ ಒಂದು ಸ್ಥಾನಮಾನವನ್ನು ಒಂದಷ್ಟು ವಿಶೇಷತೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಏನೇ ಆದರೂ ಭಗವಂತ ಆತ ಕೊಡಬೇಕು, ನಮಗೆಲ್ಲವೂ ಸಿಗಬೇಕು. ಹಾಗೆ ಇವತ್ತು ಕರ್ಕಾಟಕ ರಾಶಿಯವರಿಗೆ ಅದೃಷ್ಟದ ದಿನ ಅಂದರೆ ಅದು ತಪ್ಪಾಗುವುದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ.
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ. ಏನೇ ಆದರೂ ಮಾಡುವ ಕಾಯಕವನ್ನು ಅತ್ಯುತ್ತಮವಾದಂತಹ ರೀತಿ ವಿಶೇಷತೆಗಳನ್ನು ತಾವು ಸೃಷ್ಟಿಪಡಿಸ್ಕೊಳ್ಬೋದು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಲಾಭವನ್ನು ಗಳಿಸಬೇಕಾದ್ರೆ ಗಣಪತಿಯ ಆರಾಧನೆ ಬೇಕು. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ಳಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲೇ ಇನ್ನೇನಾದ್ರು ಒಂದು ಅಭಿವೃದ್ಧಿ ತಂದುಕೊಳ್ಬೇಕು ಅಂದರೆ ಆ ಅಭಿವೃದ್ಧಿಯ ಕಾಲ ಹೇಗಿರಬೇಕು? ಒಳ್ಳೆ ಮನಸ್ಸಿನಿಂದ ಆಲೋಚನೆ ಮಾಡಿದ್ರೆ ಸಿಗುವಂಥದ್ದಾಗತ್ತೆ. ಇಲ್ಲ ಅಂದರೆ ಸಮಸ್ಯೆಗಳ ಸೆರೆಮಾಲೆ ಸಾಕಷ್ಟು ಎದುರಾಗ್ತಾ ಇರುತ್ತೆ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12ರಿಂದ 4 ಗಂಟೆ ತನಕ 12ರಿಂದ 4ರವರೆಗೂ ತಾವು ಏನು ಚಿಂತನೆ ಮಾಡಿದ್ರು ಸೀದಾ ಅದು ಆಗುತ್ತೋ ಬಿಡುತ್ತೋ, ಆದರೆ ಮನಸ್ಸಿಗೆ ಮಾತ್ರ ಬಹಳಷ್ಟು ವ್ಯಥೆ ನೋವು ಇದೆ. ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ವಲ್ಲ, ನಡಿಲಿಕ್ಕೆ ಆಗ್ತಿಲ್ವಲ್ಲ ಎಂಬತಕ್ಕಂಥದ್ರ ಚಿಂತನೆ, ಆ ಭಯನೂ ನಿಮಗಿದೆ. ಆದರೆ ಇದೇ ಸಮಯದಲ್ಲೇ ಧೈರ್ಯವಾಗಿ ಒಂದು ಹೆಜ್ಜೆ ಹಾಕಬೇಕಾಗಿದೆ. ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಬದಲಾವಣೆ ತಂದುಕೊಳ್ಬೇಕಾದ್ರೆ ಇವತ್ತಿನ ದಿವಸ 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆ ಕಡಲೆ, 1 ಚಿಟಿಕೆಯಷ್ಟು ಉದ್ದು, ಈ ಎರಡೂ ಧಾನ್ಯವನ್ನು ನೀವು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿದ್ರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಗಣಪತಿಯ ಪ್ರಾರ್ಥನೆ ಮಾಡಿ. 21 ಗರಿಕೆಯನ್ನು ಗಣಪತಿಗೆ ಪ್ರಾರ್ಥನೆ ಮಾಡಿಕೊಂಡು ಗರಿಕೆಯನ್ನು ಶ್ರೀಗಂಧ ಅಥವಾ ಅರಿಶಿಣದ ಗಂಧದಲ್ಲಿ ಅದ್ಕೊಂಡು ಗಣಪತಿಯ ಪಾದದ ಮೇಲೆ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಹೀಗೆ ಸಿಂಹರಾಶಿಯವರು ಒಂದಷ್ಟು ಚಿಂತನೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ತಿಂಡಿ ತಿನಿಸನ್ನು ಕೊಡಿ. ಆದಷ್ಟು ಒಳ್ಳೆ ಮಾತಾಡಿ, ಹಸನ್ಮುಖಿಯಾಗಿರಿ, ನಗುಮುಖದಿಂದಿರಿ. ಆ ನಗುಮುಖ ಒಂದೇ ನಿಮಗೆ ಹೆಚ್ಚು ಕೆಲಸವನ್ನು ಮಾಡ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವಾಗಿದ್ದು ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕಾಯಕವೂ ಅರ್ಥಗರ್ಭಿತವಾಗಿರ್ತಕ್ಕಂಥ ಚಿಂತನೆ ಎಲ್ಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮೂಗಿಂತದಲ್ಲಿ ಕೋಪ ಇದೆ. ಕೋಪದಿಂದ ಏನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ. ನಗುಮುಖದಿಂದ ಎಲ್ಲವನ್ನೂ ಗೆಲ್ಲಬಹುದು, ಆದರೆ ಕೋಪ ಮಾಡಿಕೊಂಡ್ರೆ ಎಲ್ಲ ವ್ಯತ್ಯಾಸ ಆಗುತ್ತೆ. ಆದರೆ ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಅದಕ್ಕಾಗಿಯೇ ನೀವೇನು ಮಾಡಬೇಕು? ಒಳ್ಳೆ ಚಿಂತನೆ ಮಾಡಬೇಕು. ಆ ಚಿಂತನೆ ಹೇಗಿರಬೇಕು? ಇವತ್ತಿನ ದಿವಸ ಹಸಿದ ವ್ಯಕ್ತಿಗಳಿಗೆ ಅನ್ನವನ್ನು ಕೊಡ್ತಕ್ಕಂಥದ್ದು, ಅಥವಾ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದು, ಮಾಡುವ ಕೆಲಸವನ್ನು ಸರಿಯಾದ ರೀತಿ ಆಲೋಚನೆ ಮಾಡ್ತಕ್ಕಂಥದ್ದು, ಇವೆಲ್ಲದರ ಬಗ್ಗೆ ಸರಿಯಾದ ಚಿಂತನೆ ತೆಗೆದುಕೊಂಡ್ರೆ ಮಾತ್ರ ಅದರ ಫಲಾಫಲಗಳು. ಆದರೂ ನಿಮ್ಮ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಬೇಕು. ಯಾಕೆಂದರೆ ಅರ್ಧ ತಲೆನೋವು ಅಥವಾ ಮೈಕೈ ನೋವು ಅಥವಾ ಯಾವುದೋ ಒಂದು ರೀತಿ ಚಿಂತನೆ ಮಾಡ್ತಾ ತಲೆ ಬಗ್ಸಿ ಕೂತ್ಕೊಳ್ತಕ್ಕಂಥದ್ದು. ತಲೆ ಬಗ್ಸಿ ಒಂದು ಕಡೆ ಕೂತ್ಕೊಂಡ್ರೆ ಯಾವ ಕೆಲಸ ಆಗಲ್ಲ. ಮನುಷ್ಯ ಓಡಾಡಬೇಕು. 72,000 ನರನಾಡಿಗಳು ಬಹಳ ಚುರುಕಾಗಿ ಇಟ್ಕೊಳ್ಬೇಕು. ಆಗಷ್ಟೇ ಸಮಾಧಾನ ಸಿಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಅದರಲ್ಲೂ ರಾಮದೇವರ ಅನುಗ್ರಹದಿಂದ ಕನ್ಯಾ ರಾಶಿಯವರಿಗೆ ಇವತ್ತು ಅದೃಷ್ಟವೂ ಇದೆ. ಅದಕ್ಕಾಗಿ ಹೇಳಿ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಕನ್ಯಾ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರ್ ಬೇಡ ಗುರುಜಿ. ಊರ್ ಬೇಡ. ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ? ಹೆಸರು ಬೇಡ ಗುರುಜಿ. ಆಯ್ತು ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹೇಳಮ್ಮ. ಊರು ಬೇಡ, ಹೆಸರು ಬೇಡ. ಬೇಡ ಸರ್ ಗುರುಜಿ. ಗುರುಜಿ, ಮೊನ್ನೆ ಒಂದ್ಸಲ ಕಾಲ್ ಮಾಡಿದೆ. ತಂಗಿದ್ದು ಮತ್ತೆ ತಮ್ಮಂದು ಸ್ವಲ್ಪ ಕೇಳ್ಬೇಕಿತ್ತು. ಅದು ನಂದು ಬರೀ ನಂದು ಮಾತ್ರ ಹೇಳಿದ್ರು. ತಂಗಿದು ಮತ್ತೆ ತಮ್ಮಂದು ಹೇಳಿಲ್ಲ. ತಂಗಿ ಮದ್ದು ಕೊಟ್ರೆ ಮದ್ದು ತಗೊಳ್ಳಲ್ಲ. ನಾನು ಮಂಗಳೂರಿಗೆಲ್ಲ ತೋರಿಸಿದೆ. ಮತ್ತೆ ಈಗ ನಮ್ಮ ಅಣ್ಣಂದಿರೆಲ್ಲ ಮಂಗಳೂರಿಗೆ ಕರ್ಕೊಂಡೋದ್ರು. ಆದ್ರೂ ಸಹ ಅವ್ರು ಮದ್ದೇ ತಗೊಳ್ಳಲ್ಲ ಸರ್ ಗುರುಜಿ. ತುಂಬಾ ಕೋಪ ಮಾಡ್ಕೊಳ್ತಾಳೆ ಅವಳು. ಅದಕ್ಕೆ ತುಂಬಾ ದಿವಸ ಆಯ್ತು. ಅವಳಿಗೆ ಹುಷಾರಿರ್ಲಿಲ್ಲ. ಲೈಕ್ ಮಾನಸಿಕ ಹಾಗೆ ಮಾಡ್ತಾರೆ ಸ್ವಲ್ಪ. ಮದ್ದು ತಗೊಂಡ್ರೆ ತಗೊಳ್ಳೋದೇ ಇಲ್ಲ. ಕೋಪ ಮಾಡ್ಕೊಳ್ಳೋದು. ಎಲ್ಲರ ಮೇಲೇನು ಕೋಪ ಮಾಡ್ಕೊಳ್ಳೋದು. ಏನು ಹೇಳಿದ್ರು ಮಾತಿಗೆ ಹಿಂದೆ ತಿರುಗಿ ಮಾತಾಡಿದ್ರೆ ಮಾತು ಏನ್ ಹೇಳಿದ್ರು ಕೋಪನೇ ಮಾಡ್ಕೊಳ್ತಾಳೆ. ಅದಕ್ಕೋಸ್ಕರ ನಾನು ಫೋಟೋ ಒಂದ್ಸಲ ಕಳಿಸುವಂತ ಇದ್ದೆ ಗುರುಜಿ. ಅವಳದು ಫೋಟೋ ಸರಿಯಾಗಿ ಸಿಗುವುದೇ ಇಲ್ಲ ನಂಗೆ. ಅಂದ್ರೆ ನಾನು ಇಲ್ಲಿರುದು, ಅವರು ಬೇರೆ ಊರಲ್ಲಿರುದು. ಹಾಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅವಳದು ಫೋಟೋನೇ ಸರಿ ಸಿಗಲ್ಲ. ಏನಾದ್ರೂ ಎಲ್ಲಾದ್ರೂ ಕರ್ಕೊಂಡೋದ್ರೆ ನಾನು ಸರಿ ಇದ್ದೀನಿ, ನನ್ಗೆ ಯಾಕೆ ಕರ್ಕೊಂಡು ಹೋಗುದು ಅಂತ ಹೇಳ್ತಾರೆ. ಅಮ್ಮನು ತಂಗಿ 2 ಜನ ಮನೇಲಿ ಇರುದು. ಮತ್ತೆ ತಮ್ಮ ಹೋಗಿ ಕೂಡ 5 ವರ್ಷ ಆಯ್ತು ಮನೆ ಬಿಟ್ಟು ಹೋಗಿ. ಅವರಿಬ್ರು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋದವನು ಇವತ್ತವರೆಗೂ ಎಲ್ಲಿದ್ದಾನಂತ ಪತ್ತೇನಿಲ್ಲ. ಇದ್ದ ನಂಬರ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾನೆ.
ಅದಕ್ಕೋಸ್ಕರ ತುಂಬಾ ಬೇಸರ ಆಗ್ತದೆ. ಏನು ಹೇಳಿದ್ರು ಒಂಥರ ಈ ತರ ಆಗ್ತದಲ್ಲ, ಈ ಏಜ್ ಅಲ್ಲಿ ಮದ್ವೆನೂ ಆಗ್ಲಿಲ್ಲಲ್ಲ, ಈ ತರ ಆಗ್ತದಲ್ಲ ಅಂತ ಬೇಸರ ಆಗ್ತದೆ ಗುರುಜಿ. ತುಂಬಾ ತುಂಬಾ ಅಂದ್ರೆ ತುಂಬಾ ಮನಸ್ಸಿಗೆ ನೆಮ್ಮದಿಲ್ಲದಾಗೆ ಆಗ್ತದೆ ಗುರುಜಿ. ನೀವು ಹೇಳೋದು ಅರ್ಥ ಮಾಡ್ಕೊಳ್ಬೇಕು, ಭಾಳ ಯೋಚನೆ ಇದೆ, ಕರೆಕ್ಟು, ನೀವು ಹೇಳೋದ್ರಲ್ಲಿ ಎಲ್ಲ ಸರಿ ಇದೆ. ಆದರೆ ಯಾವುದಾದ್ರು ಒಂದು ವಿದ್ಯಾರಹಸ್ಯವನ್ನು ತಿಳ್ಕೊಂಡು ಅದರಿಂದ ಏನಾದ್ರು ಒಂದಿಷ್ಟು ಉಪಯೋಗ ನಾವು ಪಡಿಬೇಕಾದ್ರೆ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಆಧಾರಗಳು ಬೇಕಲ್ಲ. ಈಗ ನಿಮ್ಮ ತಂಗಿಯ ಪರಿಸ್ಥಿತಿ ನೋಡ್ತಿದ್ರೆ ಅವಳು ಅಷ್ಟು ಮಾನಸಿಕವಾಗಿ ಹಿಂಸೆ ಪಡ್ತಾ ಅವಳು ನೋವು ಪಡ್ತಾ ಇದ್ದಾಳೆ, ಮತ್ತು ಅವಳಿಗೆ ಇನ್ನೊಂದು ಮಾತ್ರೆ ತಗೊಳ್ಳೋ ತನಕ ಮಾತ್ರೆ ತಗೊಂಡ್ರೆ ಸರಿ ಹೋಗ್ಬಿಡ್ತಾಳೆ ಅವಳು. ಅಂದರೆ ಅವಳು ಮೈಂಡಲ್ಲಿ ಅತಿಯಾದಂಥ ವೇಗವಾಗಿರ್ತಕ್ಕಂಥ ಒಂದು ರಕ್ತ ಚಲನೆ ಇದೆ, ಮತ್ತು ಯಾವಾಗ ಪ್ರೆಷರ್ ಜಾಸ್ತಿ ಇರುತ್ತೋ ಅವಳು ಯಾವುದ್ರ ಕಡೆನೂ ಗಮನ ಕೊಡ್ಲಿಕ್ಕಾಗಲ್ಲ. ಆ ಮೊಳಗೆ ಓಡಾಡುವಂಥ ರಕ್ತ ಚಲನೆ ಸ್ಪೀಡ್ ಏನಿದೆ ಅದು ಕಂಟ್ರೋಲ್ ಮಾಡ್ಕೋಬೇಕು. ಮತ್ತು ಬ್ರೈನ್ನ ಆದಷ್ಟು ಅವಳು ಬ್ರೈನು ತಲೆ ಒಳಗಿರ್ತಕ್ಕಂಥ ನರನಾಡಿಗಳಿಗೆ ಸಮಾಧಾನ ರೀತಿ ವರ್ತನೆ ಮಾಡೋಕ್ಕೆ ಅದಕ್ಕೆ ಬೇಕಾದ ಔಷಧಿ ಬೇಕೇ ಬೇಕು. ಅಥವಾ ಒಂದಷ್ಟು ದಿನ ಆದರೂ ಅದು ಸಮಾಧಾನವಾಗಿ ಔಷಧಿ ಕೊಡಲೇಬೇಕು. ಇದಕ್ಕೆ ನೀವು ಒಂದು ಕೆಲಸ ಮಾಡಿ, ಅವಳಿಗೆ ಔಷಧಿಗಳನ್ನು ಔಷಧಿ ಅಂತ ಕೊಡ್ದಿರಾ ಅದನ್ನು ಆಹಾರದ ರೂಪದಲ್ಲಿ ಸೇರಿಸ್ಬಿಡಿ, ಅದನ್ನು ಅಮ್ಮನಿಗೆ ಹೇಳ್ಕೊಡಿ. ನನ್ನ ಮದುವೆ ಟೈಮಲ್ಲಿ ನಾನು ಸರಿಯಾಗಿ ಕೊಡ್ತಿದ್ದೆ. ಮದುವೆ ಆದ ನಂತರ ಬಂದ ನಂತರ ಮತ್ತೆ ಯಾರು ಕೊಡ್ಲಿಕ್ಕೆ ಅಲ್ಲಿ ಮುಂದೆ ಹೋಗ್ಲಿಲ್ಲ. ಅವರಿಬ್ರು ತಮ್ಮ ಮತ್ತೆ ಅಕ್ಕ ಜಗಳ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನನ್ಗೆ ಈಚೆ ನನ್ ಗಂಡನ ಮನೆ ಕರ್ಕೊಂಡ್ ಬರ್ಲಿಕ್ಕೆ ಆಗಲ್ಲ. ಕರ್ಕೊಂಡ್ ಬಂದ್ರೆ ಅವಳು ಇಲ್ಲಿ ಬರ್ತಾ ಇರ್ಲಿಲ್ಲ. ನಾನ್ ಬರಲ್ಲ, ಅಲ್ಲಿ ನಾನು ಒಳಗೆ ಕೂರ್ಬೇಕು, ನನ್ನ ಹೊರಗೆ ಬಿಡಲ್ಲ ನೀನು ಅಂತ ಹೇಳಿ ಅವ್ರು ಬರ್ತಾನೆ ಇಲ್ಲ. ಮಾತು ಎತ್ತಿದ್ರು ಕೋಪ ಮಾಡ್ಕೊಳ್ತಾಳೆ. ಎಲ್ಲರೂ ಅಷ್ಟೇ, ಅಕ್ಕ ಅಷ್ಟೇ. ನಾನು ಒಂದು ಮಾತು ಹೇಳ್ತೇನೆ ಕೇಳು. ಒಂದು ಹೆಣ್ಣಾಗಿ, ಒಂದು ತಾಯಿಯಾಗಿ, ಒಂದು ಅಕ್ಕನಾಗಿ ನಿನ್ನ ಚಿಂತನೆ ನಿಜಕ್ಕೂ ಮೆಚ್ಚುವಂತಹದ್ದು. ಹಾಗಂತ ನಿನ್ನ ಜವಾಬ್ದಾರಿ, ನಿನ್ನ ಮನೆತನ, ನಿನ್ನ ಗಂಡನ ಮನೆ, ಅಲ್ಲಿ ನೀವು ಇದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕಾಗಲ್ಲ. ಗಂಡ ನಿನ್ನನ್ನು ಓಲೈಸ್ಬೋದು, ನಿನ್ನ ಹತ್ತಿರ ಆಗಿರ್ಬೋದು, ಆದರೆ ನಿನ್ನ ತಂಗಿಗಲ್ಲ. ತಂಗಿ ಲಕ್ಷಣವಾಗಿದ್ದು ಚೆನ್ನಾಗಿದ್ದು ಅವಳಲ್ಲೆಲ್ಲರನ್ನು ಮಾತಾಡ್ಕೊಂಡಿದ್ದು ನನ್ನ ಮನೆಗೆ ಏನೋ ಸಣ್ಣ ಪುಟ್ಟ ಇರೋದೊಂದು ಕೆಲಸ ಮಾಡ್ಕೊಂಡಿರ್ತಾಳೆ ಅಂದರೆ ಆ ತಂಗಿ ನನ್ನ ಮನೇಲಿ ಇರಲಿ ಅಂತ ಚಿಂತನೆ ಮಾಡೋದು ನಿಮ್ಮ ಮನೆಯವರ ಪರಿಸ್ಥಿತಿ ಇರುತ್ತೆ. ಮೂಲೆಯಲ್ಲಿ ಕೂತ್ಕೊಳ್ಬೇಕು, ಬಂದವ್ರ ಮೇಲೆ ಗಲಾಟೆ ಮಾಡ್ತಾಳೆ, ಎಲ್ಲರ ಮೇಲೂ ಕೂಗಾಡ್ತಾಳೆ, ಮನೇಲಿ ಒಂಥರ ರಾಮಾಯಣ ಆಗುತ್ತೆ ಅಂದರೆ ಯಾವ ಒಂದು ನಿಮ್ಮ ಮನೆಯವರೆಲ್ಲ ಆ ಜಾಗದಲ್ಲಿ ಯಾರೇ ಇದ್ದರೂ ಸಹಿತ ಈ ತೀರ್ಮಾನಕ್ಕೆ ಬರೋದಿಲ್ಲ. ನಾವು ಕೆಲವೆಲ್ಲ ಜನರಲ್ಲಾಗಿ ಯೋಚನೆ ಮಾಡಬೇಕಲ್ವಮ್ಮ. ನಾನು ಬರೀ ನಿಮ್ಮ ಮನೆಯವ್ರನ್ನ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅವ್ರ ಪರಿಸ್ಥಿತಿ, ಅವ್ರು ಇನ್ನು 4 ಜನಕ್ಕೆ ಉತ್ತರ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ಮ ತಾಯಿಗೆ ಹೇಳು, ಔಷಧಿ ಹೇಗೆ ಕೊಡಬೇಕು, ನಾನು ಹಿಂಗೆ ಕೊಡ್ತಿದ್ದೆ, ನೀವು ಇದೇ ಥರ ಕೊಡಬೇಕು ಅಂತ ನಿನ್ನ ತಾಯಿಗೆ ನೀನು ತಿಳಿ ಪಾಠ ಹೇಳಬೇಕು. ಆದರೂ ವಯಸ್ಸಾಗಿರ್ತಕ್ಕಂಥವ್ರು ಅವರು ಸಹಿತ ಅದನ್ನು ಬುದ್ಧಿ ಅವ್ರಿಗೂ, ಯಾಕೆಂದರೆ ಇದು ನೋಡಿ 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 ಅವರು ಬೇಸತ್ತು ಬಿಟ್ಟಿರ್ತಾರೆ. ಎಲ್ಲನ ಹೋಗಲಿ ಹಣೆ ಬರ ಹಾಳು ಬಿದ್ದೋಗ್ಲಿ ಅಂತ ಬಿಟ್ಬಿಡ್ತಾರೆ. ಆದರೆ ಅಮ್ಮನಿಗೆ ಸ್ವಲ್ಪ ಸಮಾಧಾನ ಹೇಳಿ ಅಮ್ಮನ ಕೈನಲ್ಲೇ ಔಷಧಿಗಳನ್ನು ಆಹಾರದ ರೂಪದಲ್ಲಿ ಕೊಡೋದಕ್ಕೆ ಪ್ಲಾನ್ ಮಾಡಿ, ಆಗಷ್ಟೇ ಅವಳು ಸರಿ ಹೋಗ್ತಾಳೆ. ಆದರೆ ಆದಷ್ಟು ಬೇಗ ಆಕೆ ಫೋಟೋ ಆದರೂ ಕಳಿಸ್ಕೊಡಮ್ಮ. ಒಂದು ಸತಿ ಅವಳು ಕಣ್ಣರೇಖೆ ನೋಡಿ ಅದಕ್ಕೇನು ಪರಿಹಾರ ತಿಳಿಸ್ಬೋದೋ ನಾನು ಖಂಡಿತ ತಿಳಿಸ್ಕೊಡ್ತೀನಿ ತಾಯಿ. ಒಳ್ಳೆಯದಾಗ್ಲಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು, ಅದರಲ್ಲೂ ಪ್ರಸ್ತುತ ಇವತ್ತು ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಆಗಲಿ, ವ್ಯಾಪಾರ ಆಗಲಿ, ವ್ಯವಹಾರಗಳಾಗಲಿ, ತಾವು ಏನು ಕೆಲಸ ಮಾಡಬೇಕು ಅಂದ್ಕೊಂಡ್ರು ಎಲ್ಲ ಕೆಲಸಗಳಲ್ಲೂ ಸಹಿತ ಒಂದೆಜ್ಜೆ ಮುಂದೆ ಇಟ್ಟು ಕೆಲಸವನ್ನು ಲಾಭವನ್ನು ಗಳಿಸ್ತೀರಿ. ಹಾಗೆ ನಂದು ತಂದು ಅಂತಕ್ಕಂಥದ್ರ ಅಭಿಮಾನದಲ್ಲಿ ತಾವಿರ್ತೀರಿ. ಇವತ್ತು ಕುಟುಂಬದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಹುಡುಕೊಳ್ತೀರಿ. ಭೂಮಿ ವಿಚಾರವಾಗಿ ಬಹಳಷ್ಟು ಆಲೋಚನೆ ಮಾಡ್ತೀರಿ. ದೂರ ಬಾರ ಪ್ರಯಾಣ ಮಾಡಬೇಕು ಎಂಬತಕ್ಕಂಥ ಮನಸ್ಥಿತಿಯಲ್ಲಿರ್ತೀರಿ. ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಭಾಳಷ್ಟು ಒಂದು ಸ್ಥಾನಮಾನಕ್ಕಾಗಿ ತಾವು ಹೊಡೆದಾಡ್ತಾನೆ ಇರ್ತೀರಿ. ಅದರಲ್ಲೂ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 3:20 ತನಕ, 2ರಿಂದ 3:20 ಭಾಳ ಒಳ್ಳೆ ಕಾಲ, ಒಳ್ಳೆ ಸಮಯ. ತಾವು ಅಂದುಕೊಂಡಷ್ಟು ಲಾಭವೇ ಇದೆ. ಆದರೆ ಲಾಭ ಇದೆ ನಿಜ, ಆದರೆ ಅಷ್ಟೇ ಶತ್ರುಗಳ ಬಾಧೆ ಇದೆ. ಭಾಳ ಎಚ್ಚರಿಕೆಯೂ ಬೇಕಾಗಿದೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಪ್ರಭು ಶ್ರೀ ರಾಮಚಂದ್ರನ ಸಾನ್ನಿಧ್ಯಕ್ಕೆ ಹೊರಟು ತುಳಸಿಯಿಂದ ಒಂದು ಅರ್ಚನೆ ಮಾಡಿಸಿ, ಏನಾದರೂ ಒಂದಿಷ್ಟು ಸಿಹಿ ಪದಾರ್ಥ, ಅದರಲ್ಲೂ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ದೇವರ ನೈವೇದ್ಯ ಮಾಡಿಸಿ 4 ಜನಕ್ಕೆ ಅದನ್ನು ಭಕ್ತರಿಗೆ ಹಂಚಿದ್ದೇ ಆದರೆ ಮತ್ತಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಅಪಾರವಾದಂತಹ ವಿಶ್ವಾಸ, ಮಾಡುವಂತಹ ಕೆಲಸದಲ್ಲಿ ಒಂದು ನಂಬಿಕೆ, ಅಧಿಕವಾದಂತಹ ಲಾಭ, ಭಗವಂತ ಕೊಟ್ಟರೆ ಎಲ್ಲವನ್ನೂ ಹೀಗೆ ಕೊಡುವಂಥದ್ದು. ಇವತ್ತು ನೂತನವಾದಂಥ ವಸ್ತ್ರ ಆಗಲಿ, ಒಡವೆಗಳಾಗಲಿ, ಅಥವಾ ಏನೋ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಲಿ, ಯಾವುದೋ ಒಂದು ವಸ್ತು ಮೇಲೆ ಒಂದಿಷ್ಟು ಬಂಡವಾಳ ಹಾಕ್ತೀರಿ, ಸಂತೋಷದಿಂದ ಅದನ್ನು ಮನೆಗೆ ತರ್ತೀರಿ. ಆದರೆ ಅದರ ಮಧ್ಯದಲ್ಲಿ ವಿರೋಧಿಗಳು ಮತ್ತು ಶತ್ರುಗಳ ಬಾಧೆನೂ ಹಾಗೇ ಇದೆ. ಭಾಳ ಎಚ್ಚರಿಕೆಯೂ ಬೇಕಾಗುತ್ತೆ. ವಾಹನ ನಡೆಸುವಾಗ ಅಂದರೆ ಗಾಡಿ ಓಡಿಸುವಾಗ ಮಾತ್ರ ಭಾಳ ಜೋಪಾನ.
ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಆದಷ್ಟು ತಲೆಬಗ್ಸಿ ನಡೀರಿ. ಎಲ್ಲವೂ ನನಗೆ ಗೊತ್ತು ಅಂತಕ್ಕಂಥ ಹೆಜ್ಜೆ ಮುಂದೆ ಹಾಕಿದ್ರೆ ಗೊತ್ತಿರತಕ್ಕಂಥವ್ರು ಸಹಿತ ಜಾರು ಬೀಳಬೇಕಾಗತ್ತೆ. ಎಷ್ಟೇ ವಿದ್ಯೆ ತಲೆಯಲ್ಲಿದ್ದರೂ ಕಲಿಯೋದು ಬಹಳಷ್ಟು ಇದೆ. ಹಾಗಾಗಿ ಕಲಿಯುವ ಪ್ರತಿ ಕ್ಷಣದ ಒಂದೊಂದು ವಿದ್ಯೆಯು ಸಹಿತ ಅದು ಒಳ್ಳೆ ಜ್ಞಾನದಲ್ಲಿರಬೇಕು, ಒಳ್ಳೆ ಅಪಾರವಾದಂಥ ವಿಶ್ವಾಸವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಇದಕ್ಕಾಗಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಹಣಕಾಸಿನ ಬಗ್ಗೆ ಒಂದಷ್ಟು ಜೋಪಾನ, ಎಚ್ಚರಿಕೆಯ ನಡೆ ಇರಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಯಾಕೆಂದರೆ ಇವತ್ತು ಮನಸ್ಸು ಭಾಳ ಚಂಚಲತೆ ಇದೆ. ಯಾವುದನ್ನು ಸಹಿತ ನೀವು ಅಂದುಕೊಂಡಷ್ಟು ವೇಗವಾಗಿ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸಣ್ಣ ಸಣ್ಣ ವಿಚಾರನ್ನು ಬಹಳ ದೊಡ್ಡದಾಗಿ ಆಲೋಚನೆ ಮಾಡ್ತೀರಿ. ಕೆಲವರಷ್ಟು ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗ್ತಿರುತ್ತೆ. ಆದರೆ ಕೆಲವು ಲೇವಾದೇವಿಗಳನ್ನು ಮಾತ್ರ ಗೌಪ್ಯವಾಗಿ ಮಾಡಬೇಕು. ಯಾಕೆಂದರೆ 4 ಜನಕ್ಕೆ ಗೊತ್ತಾಗೋ ಥರ ಇವತ್ತು ಕೆಲಸ ಮಾಡಿದ್ರೆ ಅದರಲ್ಲಿ ಒಂದಷ್ಟು ವ್ಯತ್ಯಾಸವನ್ನು ಕಾಣ್ತೀರಿ, ಕಣ್ಣೀರು ಹಾಕೋ ಪರಿಸ್ಥಿತಿಯನ್ನು ತಂದುಕೊಂಡ್ಬಿಡ್ತೀರಿ. ಆದರೆ ಇವತ್ತಿನ ದಿವಸ ಸ್ವಲ್ಪ ಸಮಾಧಾನ ರೀತಿ ನಡ್ಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಅದರಿಂದ ಅಭಿವೃದ್ಧಿಯನ್ನು ಕಾಣುವಂಥ ರೀತಿ ಇರುತ್ತೆ. ಇವತ್ತು ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ. ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚು ಅಭಿವೃದ್ಧಿಯನ್ನು ಕಾಣ್ತೀರಿ, ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರ್ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಗುರುಜಿ? ನಾನಂತೂ ಚೆನ್ನಾಗಿದ್ದೇನೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ವಿಜಯಪುರದ ಗುರುಜಿ. ಓ, ಸಂತೋಷ. ಸರ್, ತಮ್ಮ ಹೆಸರು? ಹೆಸರು ಬೇಡ ಗುರುಜಿ. ಹೆಸರು ಬೇಡ, ಆಯಿತು. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಗುರುಜಿ ಏನಿಲ್ಲ ಗುರುಜಿ, ನಮ್ಮ ಮನೆಯಲ್ಲಿ ಸ್ವಲ್ಪ ಹಾಸ್ಪಿಟಲ್ ಪ್ರಾಬ್ಲಮ್ ಆಗ್ತಾ ಇದೆ. ಬರೀ ಖರ್ಚು ಮೇಲೆ ಖರ್ಚು, ನಮ್ಮ ಜಾಬು ಆಗ್ತಾ ಇಲ್ಲ. ಅದಕ್ಕೆ ಕೇಳ್ಬೇಕಂತ ಗುರುಜಿ. ಏನು ಜಾಬ್ ಏನ್ ಆಗುತ್ತೋ ಇಲ್ಲಿ ಗೌರ್ಮೆಂಟ್ ಜಾಬ್ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಈಗ. ಏನು ಓದಿದಿರಿ ತಾವು? ನಾನು BPEd MPEd ಓದಿದ್ದೀನಿ ಗುರುಜಿ. ಟೀಚರ್. ಓಕೆ, ಆಗಲಿ. ಆದರೂ ಈಗ ನಿಮ್ಮ ಪ್ರಯತ್ನ ಮಾಡೋದು ಇದು ಕರೆಕ್ಟ್ ಸಮಯ. ಬಹುಶಃ ಇನ್ನೂ 8 ತಿಂಗಳು ಒಳ್ಳೆ ಯೋಗದಲ್ಲಿದ್ದೀರಿ. ಈ 8 ತಿಂಗಳು ತಮ್ಮ ಉದ್ಯೋಗ ಪ್ರಗತಿ ಇದೆ, ಉದ್ಯೋಗದಲ್ಲಿ ಲಾಭ ಇದೆ, ಉದ್ಯೋಗದಲ್ಲಿ ಒಂದು ಬದಲಾವಣೆ ಇದೆ. ಈ 8 ತಿಂಗಳೊಳಗಾಗಿ ನಿಮ್ಮ ಕೆಲಸ ಕಾರ್ಯಗಳ ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಬಹಳ ಒಳ್ಳೆ ಕಾಲ. ಆದರೆ ಒಂದು ಸಣ್ಣ ಸಮಸ್ಯೆನೂ ಇದೆ. ನಿಮ್ಮ ಸ್ವರತರಂಗ ಪ್ರಕಾರ ನೀವು ಯಾವುದೇ ಒಂದು ಚಿಂತನೆ ಮಾಡಿದ್ರು, ಯಾವುದೇ ಒಂದು ಕೆಲಸ ಆದರೂ ಪರಿಪೂರ್ತಿಯಾಗಿ ಮಾಡ್ತಾ ಇಲ್ಲ. ಪ್ರಾರಂಭದಲ್ಲಿ ಏನು ಜೋಶಾಗಿ ಮುಂದೆ ಹೋಗ್ತಿರೋ ಅದು ಒಂದಷ್ಟು ಸ್ವಲ್ಪ ಸಮಯದಲ್ಲೇ ಪುನಃ ನೀವೇ ಹಿಂದಕ್ಕೆ ಬಂದುಬಿಡ್ತೀರಿ. ನಿಮಗದು ಕೆಲಸ ಆಗುತ್ತೋ ಬಿಡುತ್ತೋ ಅದರ ಪೂರ್ಣ ಸಾಧನೆವರೆಗೂ ನೀವು ಸಮಯ ಕೊಡ್ತಾ ಇಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನ ಸರಿಯಾದ ರೀತಿ ಮಾಡಬೇಕು. ಎರಡನೇದು, ಸಾಧ್ಯವಾದರೆ ಯಾವುದೋ ಒಂದು 2 ದೇವಸ್ಥಾನಕ್ಕೆ ಹೋಗಿ ಒಂದು ತೀರ್ಥಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು ಬೆಳಗ್ಗೆ ಅಲ್ಲಿ ದೇವಸ್ಥಾನದಲ್ಲಿ ತೀರ್ಥ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ಕೂಡ ಪ್ರಸಾದ ತೆಗೆದುಕೊಂಡು ಬನ್ನಿ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಈಗ ರಾಹುನು ನೀಚ, ಜೊತೆಗೆ ಇರ್ತಕ್ಕಂಥದ್ದು ಒಂದು ಶುಕ್ರ ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲ. ಒಂದು ಕಡೆ ಹಣಕಾಸಿನ ಮುಗ್ಗಟ್ಟು, ಭಾಳಷ್ಟು ಹಣಕಾಸಿನ ಸಮಸ್ಯೆ ಎದುರಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಿಮಗೆ ಸಿಗುವಂಥ ಸ್ಥಾನಮಾನ ಸಿಗ್ತಾ ಇಲ್ಲ. ಯಾರೊಬ್ಬರು ನಿಮ್ಮನ್ನು ಮಾತಾಡುವಂಥ ರೀತಿಯೂ ಸಮಂಜಸಕರವಾಗಿಲ್ಲ. ಹಾಗಾಗಿ ನೀವು ಆದಷ್ಟು ಯಾವುದಾದ್ರು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಒಂದು ರಾತ್ರಿ ಮಲಗಿದ್ದು ಅಲ್ಲಿ ತೀರ್ಥ ಪ್ರಸಾದ ತೆಗೆದುಕೊಂಡು ಬಂದರೆ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಸಾಧ್ಯವಾದಷ್ಟು ವಾಹನಗಳಲ್ಲಿ ಓಡಾಡುವಾಗ ಭಾಳ ಎಚ್ಚರಿಕೆಯಿಂದಿರಿ. ಯಾಕೆಂದರೆ ಈಗ ವಾಹನದಲ್ಲಿ ಓಡಾಡೋ ಕಾಲ ಈ ಸಮಯ ಅಷ್ಟು ಸಮಂಜಸಕರದ್ದಲ್ಲ. ಅದರಲ್ಲೂ ಮುಂದಿನ ಬರ್ತಕ್ಕಂಥ 3 ತಿಂಗಳು ಸ್ವಲ್ಪ ತೊಂದರೆನೇ ಇದೆ. ಈ 3 ತಿಂಗಳ ತನಕ ತುಂಬ ಎಚ್ಚರಿಕೆಯಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಇದರ ಮಧ್ಯದಲ್ಲಿ ಸಾಧ್ಯವಾದರೆ ಪ್ರತಿ ಬುಧವಾರ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಒಂದಷ್ಟು ತುಳಸಿಯಿಂದ ಅರ್ಚನೆ ಮಾಡಿಸ್ಕೊಳ್ಳಿ. ಇದು ನಿಮಗೆ ತುಂಬ ಅನುಕೂಲ ಕೊಡುತ್ತೆ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ ತಮಗೆ ಧನ್ಯವಾದಗಳು ಸರ್. ಶ್ರೀರಾಮಚಂದ್ರನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ನಾಳೆ ಬನದ ಹುಣ್ಣಿಮೆ ಇರುವ ಕಾರಣದಿಂದ ಗುರುಜಿಯವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಾನು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಅದನ್ನು ಬರ್ಕೊಂಡ್ಬಿಡಿ ಅಥವಾ ವಿಡಿಯೋವನ್ನು ರೆಕಾರ್ಡ್ ಮಾಡ್ಕೊಂಡ್ಬಿಡಿ. ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು 9 ಮಾವಿನ ಎಲೆ, 9 ಮುತ್ತುಕದ ಎಲೆ. ಒಂದು ವೇಳೆ ಸಿಕ್ಕಿ ಇಲ್ದಿರೋ ಕಾರಣದಲ್ಲಿ ತಾವು ವಿಳೆದೆಲೆಯನ್ನಾದರೂ ಕೂಡ ಉಪಯೋಗಿಸ್ಕೊಳ್ಬೋದು. ಮುತ್ತುಕದೆಲೆ ಅಥವಾ ವಿಳೆದೆಲೆ. ಮಾವಿನ ಎಲೆ 9, ವಿಳೆದೆಲೆ 9. ಒಂದು ವೇಳೆ ಮುತ್ತುಕದೆಲೆ ಸಿಕ್ಕಿದ್ರೆ ಅದು 9. ಇವಿಷ್ಟನ್ನು ತಾವು ಸಿದ್ಧಪಡಿಸ್ಕೊಳ್ಬೇಕು. ಮುತ್ತುಕದೆಲೆ ಒಂದೇ ಮುತ್ತುಕದೆಲೆ, ಒಂದೇ ವಿಳೆದೆಲೆ, 9 ಮಾವಿನೆಲೆ. ಸರಿ ಆಗಿದೆ. ಮಧ್ಯದಲ್ಲಿರುವಂತಹದ್ದು ಮುತ್ತುಗ ಅಥವಾ ವಿಳೆದೆಲೆ. ಅದರ ಸುತ್ತ ಬರ್ತಕ್ಕಂತಹದ್ದು
ಮಾವಿನೆಲೆ 9. ಹಾಂ ಸರಿ. ಆದರೆ ಎಲ್ಲ ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದು ಈ ಕಾರ್ಯಕ್ರಮ ನಾಳೆ ಪ್ರಾರಂಭದಲ್ಲೇ ಶುರುವಾಗುತ್ತೆ. ನಾಳೆ ಪ್ರಾರಂಭ ಕಾಲದಲ್ಲೇ ಶುರುವಾಗುವಂತಹ ಈ ತಂತ್ರಸಾರ ಆದ್ದರಿಂದ ನಾಳೆ ಪ್ರಾರಂಭದಲ್ಲಿ ನೀವು ಮಿಸ್ ಮಾಡಿಕೊಂಡ್ರೆ ಪುನಃ ನೀವು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಪ್ರತಿ ಬಾರಿ ನಾನು ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ತಂತ್ರಸಾರವಾದರೂ ವಿಳಂಬವಾಗಿ ಮಾಡ್ತಾ ಇದ್ದೆ, ಸ್ವಲ್ಪ ಸಮಯ ತಗೊಳ್ತಾ ಇದ್ದೆ. ಆದರೆ ಈ ಬಾರಿ ಆ ಥರ ಅಲ್ಲ, ಇದು ಪ್ರಾರಂಭದಲ್ಲೇ ಶುರುವಾಗುತ್ತೆ. ಯಾಕೆಂದರೆ ಒಂದು ಕಾರ್ಯಕ್ರಮ, ಒಂದು ತಂತ್ರಸಾರ ಕಂಪ್ಲೀಟಾಗಿ ನಿಮಗೆ ಅದನ್ನು ವಿವರಣೆ ಕೊಡಬೇಕಾದ್ರೆ, ಅದರ ಸಂಪೂರ್ಣ ಮಾಹಿತಿ ನಿಮಗೆ ಒದಗಿಸಬೇಕಾದ್ರೆ ಸಮಯ ಸಾಕಷ್ಟು ಬೇಕಾಗುತ್ತೆ. ನಾವು ಕಡೆ ಭಾಗದಲ್ಲಿ ಇದನ್ನು ತೊಗೊಂಡ್ರೆ ಆ ಥರ ಮಾಡುವಾಗ ಒಂದು ಪಾಯಿಂಟ್ ಮಿಸ್ ಆದರೂ ನೀವು ಅದು ಪರಿಪೂರ್ತಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾಳೆ ಪ್ರಾರಂಭದಲ್ಲೇ, ಕಾರ್ಯಕ್ರಮದ ಪ್ರಾರಂಭದಲ್ಲೇ ಈ ತಂತ್ರಸಾರ ಇದೆ. ತಂತ್ರಸಾರದ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ಕೊಡುವಂಥದ್ದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಅದರ ಜೊತೆಗೆ ಇಂದಿನ ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಿಳಿಸ್ತಾ ಇದೆ, ಅದನ್ನು ತಿಳಿಸ್ತೀನಿ ರಾಶಿಫಲಗಳು ಮುಗಿದಾದ ನಂತರ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಹೆಚ್ಚಿನ ಯಶಸ್ಸಿದೆ. ಭಗವಂತ ಕೊಟ್ಟಾಗ ಎಲ್ಲವನ್ನು ಹೀಗೆ ಕೊಡ್ತಾನೆ. ಆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಹೇಗೆ ಸ್ವಾಗತಿಸಬೇಕು, ಕೊಟ್ಟಂಥ ಅದೃಷ್ಟವನ್ನು ಹೇಗೆ ಉಳಿಸ್ಕೋಬೇಕು, ಜೊತೆಗೆ ದೇವರು ಕೊಟ್ಟಾಗ 4 ಜನಕ್ಕೆ ಹಂಚಿ ಊಟ ಮಾಡಬೇಕು. ಸಾಧ್ಯವಾದಷ್ಟು 4 ಜನದಲ್ಲಿ ಸಜ್ಜನರಾಗಿ ಬದುಕಬೇಕು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ನಡೆ ನಡವಳಿಕೆಯನ್ನು ನೋಡಿ ಇನ್ನೊಬ್ಬರು ಕಲಿಯುವಂಥ ರೀತಿಯಲ್ಲಿರಬೇಕು. ಹಾಗಾಗಿ ಎಲ್ಲ ತರಹ ಗುಣಗಳನ್ನು ಭಗವಂತನ ಕೃಪೆಯಿಂದ ಇವತ್ತು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತಾ ಇದ್ದೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ರಾಶ್ಯಾಧಿಪತಿ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಲ್ಲದಿರುವುದು, ಬೇರೆ ಗ್ರಹಗಳ ದೋಷದಿಂದ, ಬೇರೆ ಗ್ರಹಗಳ ದೃಷ್ಟಿಯಿಂದ ಒಂದಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗಿದೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮಕ್ಕೆ ಸರಿಸಾಟಿಯಾದಂಥದ್ದು ಮತ್ತೊಂದಿಲ್ಲ ಅಂತ ಎಲ್ಲರೂ ಹೇಳುವಂಥ ರೀತಿಯಲ್ಲಿದೆ. ಅದನ್ನೇ ನೀವು ಮಾಡಬೇಕಾಗಿದೆ. ಇವತ್ತು ರಾಮರ ಜಪದಿಂದ, ಶ್ರೀರಾಮಚಂದ್ರನ ಆರಾಧನೆಯಿಂದ, ಅಯೋಧ್ಯಾನಗರ ವಾಸಿ ಶ್ರೀರಾಮದೇವರ ಆರಾಧನಾ ಮಹೋತ್ಸವದಿಂದ, ಅದರಲ್ಲೂ ನೀವು ರಾಮನಾಮವನ್ನು ನಿರಂತರ ಪಠನೆ ಮಾಡೋದ್ರಿಂದ ಮಕರ ರಾಶಿಯವರಿಗೆ ಸಾಕಷ್ಟು ಲಾಭ ಇದೆ. ಇದರ ಜೊತೆಗೆ ತಾವು ಸಾಧ್ಯವಾದಷ್ಟು ನಿಮ್ಮ ಕರಹಸ್ತದಿಂದ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದ ಒಳಗಡೆ, ಅಂದರೆ 12 ಗಂಟೆ ಒಳಗಡೆ ಗೋಧಿ ಮತ್ತು ಬೆಲ್ಲದಿಂದಲೋ ಅಥವಾ ಗೋಧಿ ಮತ್ತು ಸಕ್ಕರೆಯಿಂದಲೋ ಯಾವುದಾದ್ರೂ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ಒಂದು 4 ಜನಕ್ಕಾದರೂ ಕೊಟ್ಟು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಪಠನೆ ಮಾಡ್ತಾ ಬನ್ನಿ. ಮಕರ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲವೂ ಸಹಿತ ಸಾಂಗೋಪಾಂಗವಾಗಿದೆ. ಇವತ್ತು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತೀರಿ. ಆ ಕೋಪ ಮುಂಗೋಪದಿಂದ ಏನೂ ಮಾಡಲಿಕ್ಕಾಗೋದಿಲ್ಲ. ಅತೀತವಾದಂತಹ ಜ್ಞಾನ, ಅತೀತವಾದಂತಹ ಪ್ರೀತಿ ವಿಶ್ವಾಸ, ನಂದು ತಂದು ಎಂಬತಕ್ಕಂಥ ಆತ್ಮವಿಶ್ವಾಸ ಎಲ್ಲವೂ ಸರಿಯೇ. ಆದರೆ ಆ ಪ್ರಾರಂಭಿಕ ಕ್ಷಣದಲ್ಲಿ ಬಂದೊದಗುವಂಥ ಸಮಸ್ಯೆಗಳಿದೆಯಲ್ಲ, ಅಲ್ಲಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ದುರ್ಗಾ ದೀಪ ನಮಸ್ಕಾರವನ್ನಾಗಲಿ ಅಥವಾ ಶಕ್ತಿ ದೇವಸ್ಥಾನ ಆಗಲಿ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ವಿಷ್ಣು ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಏನಾರು ಪದಾರ್ಥಗಳನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ರಾಶಿಫಲದಲ್ಲೂ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ವಿದೇಂಶಯೋ ರವಿಷ್ಣವಂತನಃ ಶನೇಶ್ಚರಾಯ ನಮಃ ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಹೀಗೆ ಶನೇಶ್ಚರ ಮಹಾಮಂತ್ರವನ್ನು ಹೇಳ್ತಾ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಕೆಲಸ ಕಾರ್ಯವಾದರೂ ಅದಕ್ಕೆ ಅದರದೇ ಆದಂಥ ಒಂದಷ್ಟು ಗತ್ತಿದೆ, ಅದರದೇ ಆದಷ್ಟು ಫಲ ಇದೆ. ಅಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಕುಂಭರಾಶಿಯವರದಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ, ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ, ವ್ಯಾಪಾರ, ವ್ಯವಹಾರ, ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕು, ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾಧನೆ, ಒಂದು ಹೊಸ ಥರ ಚಿಂತನೆ. ಅಂದರೆ ಮುಂದೆ ಇಂಥದ್ದು ಮಾಡಬೇಕು ಅಂದರೆ ಇವತ್ತು ಅದಕ್ಕೆ ಚಿಂತನೆ ಬೇಕಲ್ಲ, ಮತ್ತು ಮುಂದೆ ಏನೋ ಒಂದು ಸಾಧನೆ ಮಾಡಬೇಕಂದ್ರೆ ಅದಕ್ಕೆ ಪೂರ್ವಭಾವಿ ತಯಾರಿ ಬೇಕಲ್ಲ. ಆ ತಯಾರಿಯನ್ನು, ಆ ಸಿದ್ಧತೆಯನ್ನು, ಆ ಚಿಂತನೆಯನ್ನು ಮಾಡುವಂಥ ಯೋಗ ಫಲ ಇವತ್ತು ನಿಮಗಿರೋದ್ರಿಂದ ಇವತ್ತು ಅದೃಷ್ಟವನ್ನು ತಂದುಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಮಾಡ್ಕೊಳ್ತೀರಿ. ಕೋಪದಿಂದ ಖಂಡಿತ ಏನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಆಯಾ ಕಾಲದಲ್ಲಿ ಏನಾಗ್ಬೋದು, ಏನು ಮಾಡ್ಬೋದು, ಏನು ಮಾಡಿದ್ರೆ ಸರಿ, ಯಾವುದು ಸರಿ ತಪ್ಪುಗಳ ಸರಿಯಾದ ಮಾರ್ಗದಲ್ಲಿದ್ದರೆ ಮಾತ್ರ ಅದರ ಫಲಾಫಲಗಳು ಸಿದ್ಧಿಯಾಗ್ತಕ್ಕಂಥದ್ದು. ಅಂತಹ ವರ್ಚಸ್ಸು, ತೇಜಸ್ಸು ಇವತ್ತು ನಿಮ್ಮ ರಾಶಿಫಲದಲ್ಲಿದೆ. ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟತಕ್ಕಂಥ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ಬೋದು. ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಇರಲಿ, ಎಚ್ಚರಿಕೆ ಇರಲಿ. ಮಾಡುವ ಪ್ರತಿಯೊಂದು ಕೆಲಸವನ್ನು ಯೋಚನೆ ಮಾಡಿ ಆಗಷ್ಟೇ ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಶ್ರೀರಾಮ್.
ಜೈ ಜೈ ಶ್ರೀರಾಮ್. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ. ಚೆನ್ನಾಗಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಶಿವಮೊಗ್ಗದಿಂದ ಕಾಲ್ ಮಾಡ್ತೀವಿ. ಶಿವಮೊಗ್ಗದಿಂದ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ನನ್ನ ಹೆಸರು ಅಶ್ವಿನಿ ಅಂತ. ಅಶ್ವಿನಿ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹೇಳಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿ ತಾಯಿ. ನಮ್ಮ ತಮ್ಮನ ಬಗ್ಗೆ ಕೇಳಬೇಕಿತ್ತು ಗುರುಜಿ, ಮದುವೆ ಬಗ್ಗೆ. ಹೇಳಿಮ್ಮ. ಅವನಿಗೆ ಎಂಗೇಜ್ಮೆಂಟ್ ಆಗಿ ತಪ್ಪೋಗಿದೆ. ಇವಾಗ ಅವನಿಗೆ ಎಲ್ಲಿ ನೋಡಿದ್ರು ಆಗ್ತಾನೆ ಇಲ್ಲ ಅವನಿಗೆ ಸಂಬಂಧ. ಅಂದ್ರೆ ಅವನಿಗೆ ಸಣ್ಣಕ್ಕಿದ್ದಾಗ ಒಂದು ಆಪರೇಷನ್ ಆಗಿತ್ತು ಕಾಲಲ್ಲಿ. ಅವನು 5 kg ಇರೋದ್ರಿಂದ ಅವನಿಗೆ ಕಾಲ್ ಸ್ವಲ್ಪ ಆಪರೇಷನ್ ಮಾಡಿದ್ದಾರೆ, ಅಂದ್ರೆ ಹೊಟ್ಟೆ ಒಳಗೆ ಜಾಗ ಸಾಲದೆ. ಹಾಗಾಗಿ ಅದು ಅವನಿಗೆ ಆಪರೇಷನ್ ಆಗಿರೋ ವಿಷಯ ಅವನು ಇವಾಗ ಚೆನ್ನಾಗಿ ಎಲ್ಲ ಕೆಲಸ ಮಾಡ್ತಾನೆ ಅಂತ ನಾವು ಹೇಳಿರ್ಲಿಲ್ಲ. ಅದರಿಂದ ಅವನಿಗೆ ಎಂಗೇಜ್ಮೆಂಟ್ ತಪ್ಪೋಗಿದೆ. ಇವಾಗ ಎಲ್ಲ ಕಡೆ ನೋಡಿದ್ರು ಅದು ಆ ವಿಷಯನೇ ಸ್ಪ್ರೆಡ್ ಆಗಿ ಅವನಿಗೆ ಈಗ ಮದ್ವೆನೇ ಫಿಕ್ಸ್ ಆಗ್ತಿಲ್ಲ, ಎಲ್ಲಿ ನೋಡಿದ್ರು ಸರಿ ಆಗ್ತಿಲ್ಲ. ಈಗ ಅವ್ರು ಏನು ಉದ್ಯೋಗ ಮಾಡ್ತಿದ್ದಾರೆ? ಅವನು ಫ್ಯಾಕ್ಟ್ರಿ ಹೋಗ್ತಿದ್ದಾನೆ, ಇಟ್ಕೆ ಫ್ಯಾಕ್ಟ್ರಿ ಕೆಲಸನೇ ಮಾಡ್ತಿದ್ದಾನೆ. ಜಮೀನು ಇದೆ, ತೋಟನೂ ಇದೆ, ಎಲ್ಲ ಇದೆ ಸರ್ ಗುರುಜಿ. ಆದ್ರೂ ಎಷ್ಟು ಜನ ಅಣ್ಣ ತಮ್ಮಂದ್ರಮ್ಮ ನಿಮಗೆ? ಒಬ್ನೇ ನನಗೆ. ನಾನು ಅಕ್ಕ, ಇನ್ನೊಬ್ಳು ತಂಗಿ ಇದ್ದಾಳೆ. ಅಂದ್ರೆ ಅಕ್ಕ ತಂಗಿಯ ಮಧ್ಯದಲ್ಲಿ ಈತನ? ಹಾ ಹೌದು. ಓಕೆಮ್ಮ. ಅದ್ರಾಗ ಅವ್ನು ಹುಟ್ಟಿದಾಗ ಜನಿಮರ ಹಾಕೋ ಬಂದಿದ್ದ ಅಂತ ಹೇಳ್ತಾರೆ ಗುರುಜಿ. ಇರ್ಲಿ, ಹಿಂದಿಂದು ಪೂರ್ವದ್ದು ನಮಗೆ ಬೇಡ. ಈಗ ಅವನ ಅಭಿವೃದ್ಧಿಗೆ ಏನು ಬೇಕು ಅದು ನಾವು ಚಿಂತನೆ ಮಾಡೋಣ. ಈಗ ನಿಮ್ಮ ತಮ್ಮ ಇದ್ದಾನ ಮನೆಯಲ್ಲಿ? ಅವನು ಇವಾಗ ಅಷ್ಟೇ ಕೆಲ್ಸಕ್ಕೆ ಹೋದ ಗುರುಜಿ. ಅಯ್ಯೋ ಅದೃಷ್ಟವೇ. ಆತ ಇದ್ದಿದ್ರೆ ಅವನ ಸ್ವರತರಂಗ ಪ್ರಕಾರ ಏನು ಲಾಭ ನಷ್ಟಗಳು, ಏನು ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಏನು, ಎಲ್ಲವನ್ನೂ ನಾವು ಕಲ್ಪನೆ ಚಿಂತನೆ ಮಾಡ್ಬೋದಾಯಿತು. ಆದರೆ ಈಗ ನಾನು ಹೇಳಿರೋದು ಜನರಲ್ ಆಗಿಬಿಡುತ್ತೆ. ಆದರೂ ಒಂದು ವಿಚಾರ ಹೇಳ್ತೀನಮ್ಮ, ಒಂದು ಹೆಣ್ಣು ಒಂದು ಗಂಡಿಗೆ ಭಗವಂತ ಬರದೇ ಇರ್ತಾನೆ, ತಲೆ ಕೆಡಿಸ್ಕೊಡ್ಬೇಡಿ. ಒಂದು ಎಂಗೇಜ್ಮೆಂಟ್ ಆಗಿ ಮಿಸ್ ಆಗಿದೆ ಅಂದರೆ ಬಹುಶಃ ಅದು ಹಣೆಯಲ್ಲಿ ಬರೆದಿಲ್ಲ, ಬರೀದಿರ ಇರ್ತಕ್ಕಂಥದ್ದು ಇಂಥ ಅಚಾತುರ್ಯ ಆಗಿದೆ. ನಾಳೆ ದಿವಸ ಎಂಗೇಜ್ಮೆಂಟ್ ಆಯಿತು, ಮದುವೆ ಆಯಿತು, ಆಕೆ ಇವಾಗ ತೀರ್ಮಾನ ತೊಗೊಂಡ್ಲು, ನಾಳೆ ಮದುವೆ ಆಗಿಬಿಟ್ಟು ಈ ಗೊತ್ತಿಲ್ಲದಿರೋ ವಿಚಾರ ಮದುವೆ ಆಗಿ ಒಂದು 2 ದಿವಸನೋ 1 ದಿವಸನೋ 2 ದಿವಸನೋ ಆದಮೇಲೆ ನಿಮ್ಗೆ ಈ ಥರ ಆಪ್ರೇಷನ್ ಆಗಿತ್ತಂತೆ, ನಿಮ್ಮ ಬದುಕಿ ಹೀಗೆ ಅಂತ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೊರಟೋಗ್ಬಿಟ್ಟಿದ್ರೆ ಆಕೆಗೂ ತೊಂದರೆ ಮತ್ತು ಈತನಿಗೂ ತೊಂದರೆ. ಆಕೆಗೆ ತೊಂದರೆ ಆದರೂ ಒಂದು ಹೆಣ್ಣು ಎಲ್ಲಾದರೂ ಅಕಸ್ಮಾತ್ ಇನ್ನೊಂದು ನೋಡ್ಬೋದು. ಇವನ ಜೀವನ ಇನ್ನೂ ಅತಂತ್ರಕ್ಕೆ ಹೋಗ್ಬಿಡ್ತಿತ್ತಲ್ಲ. ನೀವು ಭಯಪಡಬೇಡಿ, ಇವನ ಭವಿಷ್ಯದಲ್ಲಿ ಒಂದು ಒಳ್ಳೆ ಬೆಳಕೆ ಇರುತ್ತೆ. ಈತನ ಜನ್ಮ ನಕ್ಷತ್ರ ಏನಮ್ಮ? ಅವನದು ಕೃತಿಕ ನಕ್ಷತ್ರ ಬರುತ್ತೆ ಗುರುಜಿ, ಅರುಣ ಅಂತ ಹುಟ್ಟಿದ್ದೇವೆ, ಮೇಷರಾಶಿ. ಚಿಂತೆ ಮಾಡಬೇಡಿ, ಮೇಷರಾಶಿಯವರ ಫಲ ಇವತ್ತು ಪ್ರಾರಂಭದಲ್ಲೇ ನಾನು ಚೆನ್ನಾಗಿದೆ ಅಂತ ಹೇಳಿದ್ದೇನೆ. ಹಾಗಿರೋದ್ರಿಂದ ಆದಷ್ಟು ಬೇಗ ಆತನ ಭವಿಷ್ಯದಲ್ಲಿ ಒಂದು ಒಳ್ಳೆ ಬೆಳಕು ಕಾಣುತ್ತೆ, ಭಯಪಡೋದು ಬೇಡ. ನೀವು ಸಾಧ್ಯವಾದರೆ ಈತನ ಕೈಯಿಂದ ಒಂದು 11 ದಿವಸ ಪ್ರಭು ಶ್ರೀ ರಾಮಚಂದ್ರನಿಗೆ ಗೋಧಿ ಮತ್ತು ಉದ್ದಿನ ಬೇಳೆಯನ್ನು ರಾಮದೇವರಿಗೆ ಇಟ್ಟು ಪ್ರಾರ್ಥನೆ ಮಾಡಿ ರಾಮದೇವರ ಅನುಗ್ರಹವನ್ನು ಪಡೆದು ವಿಷ್ಣು ಆಲಯಕ್ಕೆ ತೆಗೆದುಕೊಂಡು ಕೊಟ್ಟು ಬನ್ನಿ. ಅದನ್ನು ಆತನ ಕೈಲೇ ಮಾಡಿಸಿ. ಆ ಗೋಧಿ ಮತ್ತು ಉದ್ದಿನ ಬೇಳೆ ಎರಡೂ ಕೊಟ್ಟು ಬರೋದ್ರಿಂದ, ಗೋಧಿ ಅಂದರೆ ಸೂರ್ಯ, ಉದ್ದಂದರೆ ರಾಹು, ಈ ಎರಡೂ ಧಾನ್ಯಗಳನ್ನು ಪೂಜೆ ಮಾಡಿಸಿದ್ರೆ ಆತನ ಕೈನಲ್ಲಿ ಆದಷ್ಟು ಬೇಗ ಆತನ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ವಿವಾಹಕ್ಕೆ ದಾರಿ ಆಗುತ್ತೆ. ಒಳ್ಳೇದಾಗಲಮ್ಮ. ಇನ್ನು ಬಹಳ ವಿಶೇಷವಾಗಿ ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು ಆಗಮಿಸಿರ್ತಕ್ಕಂಥ ಕಾರಣ ಮಾತ್ರ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ 5ನೇ ವರ್ಷದ ಒಂದು ಪುಣ್ಯ ಸ್ಮರಣೆಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಗುರೂಜಿಯವರಿಗೆ, ಅಂದರೆ ನಮ್ಮ ಪ್ರೀತಿಯ ಗುರುಗಳಿಗೂ ಕೂಡ ಒಂದು ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕಾಗಿ ಆಗಮಿಸಿದ್ದಾರೆ. ಈ ಒಂದು ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥವ್ರು ನಡೆದಾಡುವ ದೇವರ ಸೇವಾ ಟ್ರಸ್ಟ್ನ ಸಂಸ್ಥಾಪಕರಾದ ಎಸ್ ಮಂಜುನಾಥ್ರವರು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಜೊತೆಗೆ ಇನ್ನು ಇವರ ಪರಿಚಯ ತಮ್ಮೆಲ್ಲರಿಗೂ ಕೂಡ ಇದೆ. ಗುರೂಜಿಯವರೊಟ್ಟಿಗೆ ಸಾಕಷ್ಟು ಬಾರಿ ಒಂದು ಕೆಲಸಗಳಾಗಲಿ, ಇಲ್ಲ ಅಂತಂದರೆ ಒಂದು ಕಾರ್ಯಕ್ರಮಗಳಾಗಲಿ, ಗುರೂಜಿಯವರೊಟ್ಟಿಗೆ ನಿಂತ್ಕೊಳ್ತಕ್ಕಂಥದ್ದಾಗಲಿ, ಏನೊಂದು ವಿಚಾರ ಆದ್ರೂ ಕೂಡ ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಕ್ಕಂಥವ್ರಾಗಲಿ ಇವರ ಪರಿಚಯ ನಿಮಗಿದ್ದೇ ಇದೆ. ಆದರೆ ಮತ್ತೊಮ್ಮೆ ಅವರ ಹೆಸರನ್ನು ನಾನು ತಿಳಿಸ್ಬಿಡ್ತೀನಿ. ಕನ್ನಡ ತಿಂಡಿ ಕೇಂದ್ರದಿಂದ ರಾಮಚಂದ್ರರವರು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ಅವರ ಸ್ನೇಹಿತರಾಗಿರ್ತಕ್ಕಂಥವ್ರು ಸಂದೇಶ್ರವರು ಮತ್ತು ಪುರುಷೋತ್ತಮರವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮಂಜುನಾಥರವರಿಗೆ ನಾನು ಹೇಳೋದಿಷ್ಟೇ, ಯಾಕಿಂತ ಹುಚ್ಚು ಅಂತ ನನಗೆ ಗೊತ್ತಿಲ್ಲ. ಮಂಜುನಾಥ್ ಮಾಡುವ ಕಾಯಕ
ಇವತ್ತಿನ ದಿವಸ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಇರ್ತಾರಲ್ಲ, ದೊಡ್ಡ ದೊಡ್ಡದಾದಂತಹ ವ್ಯವಹಾರಗಳು ಮಾಡ್ತಕ್ಕಂಥವ್ರು, ವ್ಯಾಪಾರ ಮಾಡ್ತಕ್ಕಂಥವ್ರು, ಅಥವಾ ದೊಡ್ಡ ದೊಡ್ಡ ಸಂಸ್ಥೆಗಳು ಮಾಡ್ತಕ್ಕಂಥವ್ರು, ಅವರೆಲ್ಲರೂ ಸಹಿತ ನಾಚಬೇಕು ಅಂಥ ಒಂದು ಕಾಯಕವನ್ನೇ ಮಾಡ್ತಾರೆ. ಇವರ ವೃತ್ತಿ ಆಟೋ ಓಡಿಸ್ತಕ್ಕಂಥದ್ದು. ಒಂದು ಆಟೋ ಓಡಿಸಿ ಅದರಲ್ಲಿ ಬರುವಂಥ ಮೂರ್ಖ ಸಾರ್ಕ ಸಂಪಾದನೆ ಮಾಡಿಕೊಂಡು ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡೋದೇ ಕಷ್ಟ ಇದೆ. ಅಂತಹದ್ರಲ್ಲಿ ಬಡ ಮಕ್ಕಳ ಚಿಂತನೆ, ಅನ್ನದಾಸೋಹ, ಆಟೋದಲ್ಲಿ ಮಾಡಿರೋ ಅಡುಗೆನ ಇಟ್ಕೊಳ್ಳೋದು, ಎಲ್ಲಿ ಬಡಬಗ್ರಿದ್ದಾರೆ, ಎಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದಾರೆ, ಯಾರು ಎಲ್ಲಿದ್ದಾರೆ, ಯಾರು ನಿರ್ಗತಿಕರಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂಥವ್ರಿಗೆ ಅವ್ರ ಬೆನ್ನಿಗೆ ನಿಂತ್ಕೊಂಡು ಸಹಾಯ ಮಾಡೋದು. ಇಂತಹ ಒಂದು ಎಷ್ಟೋ ಕಾಣದ ಮಾಣಿಕ್ಯಗಳು ಈ ಥರದ ಇದೆ. ಆದರೆ ಆಟೋ ಓಡಿಸ್ತಾ ಆಟೋ ಚಾಲಕರಾಗಿದ್ದು ಅದರಲ್ಲಿ ಬರುವಂಥ ಮೂರ್ಖ ಸಾರ್ಕ ಸಂಪಾದನೆನ ಈ ಥರ ವಿನಿಯೋಗ ಮಾಡಬೇಕು ಎಂಬತಕ್ಕಂಥ, ಈ ಧರ್ಮ ಕಾರ್ಯ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಇದೆಯಲ್ಲ, ಇದು ಮೆಚ್ಚುವಂತಹದ್ದು. ಒಳ್ಳೆಯದಾಗಲಿ. ನಿಮ್ಮ ಈಗ ನೀವು ನಾನು ಮಾಡೋ ಈ ಸನ್ಮಾನ ಎಲ್ಲ ನೋಡಿದ್ರೆ ನಾನೇ ನಿಮಗೆ ಸನ್ಮಾನ ಮಾಡಬೇಕು ಅನಿಸುತ್ತೆ. ನನಗೆ ಯಾಕೆ ಇದನ್ನೆಲ್ಲ ನೀವು ಮಾಡ್ತಿದ್ರು ನಂಗೆ ಅರ್ಥ ಆಗ್ತಿಲ್ಲ. ಇನ್ನು ನಮ್ಮ ರಾಮಚಂದ್ರ ಅವರಂತೂ ಅವ್ರ ಪ್ರೀತಿಯೇ ದೊಡ್ಡದು. ನಾನು ಮುಟ್ಬಿಟ್ಟಿದ್ದೀನಿ ಅಲ್ಲೇ. ಆಯ್ತು ನಮ್ಮ ಸಿದ್ಧಗಂಗಾ ಶ್ರೀಗಳ ಒಂದು ಮಾರ್ಗದರ್ಶನವು, ಅವರ ಆಶೀರ್ವಾದವು 5ನೇ ವರ್ಷದ ಈ ಪುಣ್ಯಸ್ಮರಣೆಯ ಈ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಿರ್ತಕ್ಕಂತಹ ಇಂತಹ ಕಾಯಕ ಈ ಮಂಜುನಾಥಗೆ ದೇವರು ಒಳ್ಳೇದು ಮಾಡಲಿ. ಮಂಜುನಾಥ್, ಈ ಹಾರದ ಭಾರ ನಿಮಗೆ ಎಂಥ ಒಳ್ಳೆ ಕಾರ್ಯಕ್ರಮ ಇದೆ. ಕೂತ್ಕೊಳ್ಳಿ ಎಲ್ಲರೂ, ನಾವು ಹಾಗೆ ಪೂಜೆ ಮಾಡೋಣ, ರಾಮದೇವರ ಪೂಜೆ ಮಾಡೋಣ. ಕೂತ್ಕೊಂಬಿಡಿ, ಹಾಗಾಗಿ ಕೂತ್ಕೊಳ್ಳಿ. ಮಂಜುನಾಥ್ ಮಾತಾಡ್ತಾರಾ? ಮಾತಾಡಿ, ಕೂತ್ಕೊಳ್ಳಿ, ಪಟ್ಟಂತ ಹಾಗೆ ಕೂತ್ಕೊಳ್ಳಿ. ಸಮಯ ನಮಗೆ ಕಡಿಮೆ ಇದೆ, ತಗೊಳ್ಳಿ, 2 ಮಾತಾಡಿ. ರಾಮ, ಕೋದಂಡ ರಾಮ. ನಡೆದಾಡೋ ದೇವರ ಸೇವಾ ಟ್ರಸ್ಟ್ ವತಿಯಿಂದ 5ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ನಮ್ಮ ಮಾತಾಡೋ ದೇವರಾದ ಆನಂದ್ ಗುರೂಜಿಯವರ ಆಶ್ರಮಕ್ಕೆ ಭೇಟಿಯಾಗಿದ್ದೀವಿ. ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತೇಳಿ 2 ಮಾತನ್ನು ಮುಗಿಸಿ. ಮಾತು ಮಾಣಿಕ್ಯ. ಚಿಕ್ಕದಾಗಿ ಚುಟುಕಾಗಿ ರಾಮಚಂದ್ರ ಅವರು ಮಾತಾಡಲಿ. ಜೈ ಶ್ರೀರಾಮ್. ಈ ಒಂದು ಮೊನ್ನೆಯ ದಿನ ಈ 22ನೇ ತಾರೀಕು ಭಾಳ ಅದ್ಧೂರಿಯಾಗಿ ಈ ಒಂದು ರಾಮ ಜನ್ಮಭೂಮಿ ಆಗಿದೆ. ಅದು ಅದಕ್ಕೆ ಪ್ರಮುಖ ಕಾರಣವಾಗಿ ನಮ್ಮ ಪೇಜಾವರ ಶ್ರೀಗಳು ಹಾಗೂ ನಮ್ಮ ಈ ಒಂದು ಇದು ಮಾತನಾಡುವ ಇದು ದೇವರು ಶ್ರೀ ಆನಂದ್ ಗುರೂಜಿ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಚಿಕ್ಕದಾಗಿ ಚುಟುಕಾಗಿ ಮುಗಿಸ್ಬಿಟ್ರಿ. ನೀವು ಹೂವು ಕೈಲಿಟ್ಕೊಂಡು ದೇವ್ರಿಗೆ ಹಾಕಿ. ರಾಮ ರಾಮ, ಕೋದಂಡ ರಾಮ, ಜಾನಕಿ ರಾಮ, ಪ್ರತಾಪಿ ರಾಮ, ಶ್ರೀರಾಮ.